हरे कृष्णा 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 हरे हरे, हरे राम 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 हरे हरे. ಹರೇ ಕೃಷ್ಣ. ಇಲ್ಲಿ ಕನ್ನಡ ಯಾರಿಗೆ ಅರ್ಥ ಆಗುದಿಲ್ಲ ಕೈ ಮೇಲೆ ಮಾಡಿ. ಎಲ್ರಿಗೂ ಅರ್ಥ ಆಗುತ್ತೆ, ಒಬ್ಬರಿಗೆ ಅರ್ಥ ಆಗಲ್ಲ. ಎಲ್ಲರಿಗೂ ಅಂದ್ರೆ ಕನ್ನಡ ಎಲ್ಲರಿಗೂ ಅರ್ಥ ಆಗ್ತದೆ, ಹೌದಾ? ऐसे कोई लोग हैं जो कन्नड़ा बिल्कुल समझ में नहीं आ रहा, ऐसे कोई है? मैं हिंदी में पूछूं तो पीछे बैठे थे दो लोगों को, लेकिन वो ये भाषा की जरूरत नहीं है ना इस विषय को समझने के लिए. कन्नड़ा में होगा तो भी क्या सही है. ಸೊ ತುಂಬ ಧನ್ಯವಾದ ನಿಮ್ಮೆಲ್ಲರಿಗೆ. ನೀವೆಲ್ಲ ಬರ್ತಾ ಇದ್ದೀರಿ. ನಂದು ಪರಿಚಯ ಮೊದಲಿನ ಸಲ, ನಿಮಗೆ ಸಹ ನನ್ನನ್ನು ನೀವು ಮೊದಲನೇ ಸಲ ನೋಡಿದ್ರಲ್ಲ, ಸರಿ ಅಲ್ಲ? ನಾವು ಇಬ್ಬರು ದಾವಣಗೆರೆಗೆ ಫಸ್ಟ್ ಟೈಮ್ ಬರೋದಿಲ್ಲಿ. ಆದರೆ ನಿಮ್ಮೆಲ್ಲರ ಉತ್ಸಾಹವನ್ನು ನೋಡಿ ನೀವು ಈ ಕೇಂದ್ರಕ್ಕೆ ಬರ್ತಾ ಇರ್ತೀರಿ. 5 ವರ್ಷದಿಂದ ಯಾರು ಬರುವವರು ಯಾರಿದ್ದಾರೆ ಇಲ್ಲಿ? 7 ವರ್ಷದಿಂದ 5, ನಾನು 5ರಿಂದ ಹೆಚ್ಚು ಕೇಳಿದೆ. 7 ವರ್ಷದಿಂದ ಬರುವವರು ಇದ್ದಾರೆ, ಪ್ರಭು ಇದ್ದಾರೆ. ಸೊ ಬೇರೆ ಎಲ್ಲ ನೀವು ಕರ್ನಾಟಕದಿಂದ ಹೊರಗಿನವರು ಎಷ್ಟು ಜನರಿದ್ದಾರೆ? ಕೈ ಮೇಲೆ ಮಾಡಿ. जो कर्नाटक में नहीं रहते, आपको जानता हूँ. और कोई मेरे और इलाका प्रभु जी है, आप भी तो हैं. अच्छा, सो ಭಗವದ್ಗೀತೆಯ ಒಂದು ಶ್ಲೋಕ ಇದೆ, ಅದರಲ್ಲಿ ನಾವು ಪ್ರಭುಪಾದ ಅನುವಾದ ಮತ್ತು ತಾತ್ಪರ್ಯದಲ್ಲಿ ಏನು ಹೇಳ್ತಾರೆ ಕೇಳೋಣ, ಮತ್ತೆ ನಾವು ಚರ್ಚೆ ಮಾಡೋಣ ಏನಂತ. ಮತ್ತೆ ಮುಂದೆ ಪ್ರೇಮ್ಲೀಲಾ ಅವರು ನಿಮ್ಮದು ಏನು ಪ್ರಶ್ನೆ ಇದ್ದರೆ, ಆದರೆ ಅವಳಿಗೆ ಏನು ಹೇಳಲಿಕ್ಕಿದ್ರೆ ಅವಳು ಹೇಳ್ತಾರೆ. ಈ ಥರ ನಾವಿಬ್ಬರು ಬ್ಯಾಲೆನ್ಸ್ ಮಾಡಿ. ಎಷ್ಟು ಸಮಯ ಇದೆ ಪ್ರಭು? ನಮಗೆ 1 hour. ಸೊ ಇದು ಶ್ಲೋಕ ಎಲ್ಲರಿಗೆ, ಕೆಲವರಿಗೆ ಪಾಠ ಆಗಿರಬೇಕು. ಇದು ಶ್ಲೋಕ ಸುಲಭ ಶ್ಲೋಕ, 2ನೇ ಅಧ್ಯಾಯದು. ನೇಹ ವಿಕ್ರಮೋ ನಾಶೋಸ್ತಿ, 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 ಪ್ರತ್ಯವಾಯೋ ನ ವಿದ್ಯತೆ, 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 ನೇಹ ವಿಕ್ರಮೋ ನಾಶೋಸ್ತಿ, ನೇಹ ವಿಕ್ರಮೋ ನಾಶೋಸ್ತಿ, ಪ್ರತ್ಯವಾಯೋ ನ ವಿದ್ಯತೆ, ಪ್ರತ್ಯವಾಯೋ ನ ವಿದ್ಯತೆ, ಸ್ವಲ್ಪಮಪಿ ಯಸ್ಯ ಧರ್ಮಸ್ಯ, ಸ್ವಲ್ಪಮಪಿ ಯಸ್ಯ ಧರ್ಮಸ್ಯ, ಸ್ವಲ್ಪಮಪಿ ಯಸ್ಯ ಧರ್ಮಸ್ಯ, ರಾಯತೆ ಮಹತೋ ಭಯಾತ್, ರಾಯತೆ ಮಹತೋ ಭಯಾತ್, ರಾಯತೆ ಮಹತೋ ಭಯಾತ್, ನೇಹ ವಿಕ್ರಮೋ ನಾಶೋಸ್ತಿ, ಪ್ರತ್ಯವಾಯೋ ನ ವಿದ್ಯತೆ, ಸ್ವಲ್ಪಮಪಿ ಯಸ್ಯ ಧರ್ಮಸ್ಯ, ರಾಯತೆ ಮಹತೋ ಭಯಾತ್. ಅನುವಾದ ಮತ್ತೆ ಭಾವಾರ್ಥ ನೀವು ಎಲ್ಲರೂ ಸರಿಯಾಗಿ ಕೇಳಿ, ಮತ್ತು ಈ ವಿಷಯವನ್ನು ನಾವು ಮುಂದೆ ಯಾವ ಥರ ಚರ್ಚೆ ಮಾಡಬೇಕು ನಿರ್ಣಯ ಮಾಡೋಣ. ಅನುವಾದ ಇದು ಭಗವಂತರ ವಾಣಿ. ಭಗವಂತರು ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಅರ್ಜುನ ಹೇಳಿದ, ಯಾವಾಗ ಅರ್ಜುನ ನನಗೆ ಎಲ್ಲ ಗೊತ್ತಿದೆ, ನಾನೇ ಸರಿ, ದೇವರು ಹೇಳಿದ್ರು ಅವರಿಗೆ, ನನ್ಗೆ ಗೊತ್ತಿದೆ ನಾನೆಲ್ಲ ಸರಿ,
ನಿಮಗೆ ನಾನು ಹೇಳ್ತೇನೆ ಇದು ನೀವು ಏನು ಹೇಳ್ತಾ ಇದ್ದೀರಿ ಅದು ತಪ್ಪದು. ದೇವರೇ ಏನು ಹೇಳಿಲ್ಲ. ಯಾವ ಕ್ಷಣ ಅರ್ಜುನ ಹೇಳಿದ ನನಗೆ ಗೊತ್ತಾಗೋದಿಲ್ಲ ಏನು ಮಾಡಬೇಕು, ಕನ್ಫ್ಯೂಸ್ ಆಯ್ತು. ಇದರ ಅರ್ಥ ಏನು? ಈ ವಿಷಯವನ್ನು ನಾವು ತೆರಿಬೇಕಾದರೆ ಈ ಭಾವನೆಯಿಂದ ಬರಬೇಕು. ಕೇಳಿ, ನನಗೆ ಗೊತ್ತಿಲ್ಲ, ನೀವು ಹೇಳಿ ಅಲ್ಲ ಏನಿದು ಗೀತೆಯಲ್ಲಿ ಭಗವಂತರು ಏನು ಹೇಳ್ತಾ ಇದ್ದಾರೆ. ಆ ಸಲ ದೇವರು ಹೇಳಲಿಕ್ಕೆ ಭಗವದ್ಗೀತೆಯ ಉಪದೇಶ ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಅದರಲ್ಲಿ ಇದು 40ನೇ ಶ್ಲೋಕದಲ್ಲಿ ಅವರು ಹೇಳ್ತಾರೆ, ಅರ್ಜುನ ಕೇಳು, ಈ ಪರಿಶ್ರಮದಲ್ಲಿ ನಷ್ಟವಾಗಲಿ ಕುಗ್ಗುವುದಾಗಲಿ ಇಲ್ಲ. ಈ ಮಾರ್ಗದಲ್ಲಿ ಸಾಧಿಸುವ ಸ್ವಲ್ಪ ಪ್ರಗತಿಯು, ಎಷ್ಟು ಪ್ರಗತಿ? ಸ್ವಲ್ಪ ಪ್ರಗತಿಯು ಮನುಷ್ಯನು ಭಯದಿಂದ ಕಾಪಾಡುತ್ತದೆ. ಭಯದಿಂದ ಕಾಪಾಡುತ್ತದೆ ಅಲ್ಲ, ಭೌತಿಕ ಸಂಸಾರ ಅಂದ್ರೆ ಭಯ ಅಲ್ಲ. ಇದರ ನಾವು ಏನಾದ್ರೂ ಚಿಂತೆ ಇದೆಯಲ್ಲ ಭವಿಷ್ಯದು, ಚಿಂತೆ ಏನಾದ್ರೂ ಇರ್ತದೆ. ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದವರು ಹೇಳ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡುವುದು ಅಥವಾ ಇಂದ್ರಿಯ ತೃಪ್ತಿಯ ನಿರೀಕ್ಷಣೆ ಇಲ್ಲದೆ ಕೃಷ್ಣನ ಉಪಯೋಗಕ್ಕಾಗಿ ಕೆಲಸ ಮಾಡುವುದು ಕರ್ಮದ ಅತ್ಯುನ್ನತ ಆಧ್ಯಾತ್ಮಿಕ ಲಕ್ಷಣ. ಇಂತಹ ಕರ್ಮದ ಅಲ್ಪ ಪ್ರಾರಂಭಕ್ಕೂ ಅಡ್ಡಿಯುಂಟಾಗುವುದಿಲ್ಲ. ಈ ಅಲ್ಪ ಪ್ರಾರಂಭವು ಯಾವ ಘಟ್ಟದಲ್ಲೂ ನಷ್ಟವಾಗುವುದಿಲ್ಲ. ಐಹಿಕ ಮಟ್ಟದಲ್ಲಿ ಪ್ರಾರಂಭ ಮಾಡಿದ ಯಾವುದೇ ಕೆಲಸವನ್ನು ಸಂಪೂರ್ಣ ಮಾಡಬೇಕು, ಇಲ್ಲವಾದರೆ ಇಡೀ ಪ್ರಯತ್ನವೇ ವಿಫಲವಾಗುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಾರಂಭ ಮಾಡಿದ ಕೆಲಸವನ್ನು ಸಂಪೂರ್ಣಗೊಳಿಸದಿದ್ದರೂ ಅದರ ಪರಿಣಾಮವು ಶಾಶ್ವತವಾಗಿರುತ್ತದೆ. ಆದುದರಿಂದ ಇಂಥ ಕೆಲಸವನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವವನು ಕೆಲಸವನ್ನು ಪೂರ್ಣವಾಗಿ ಮಾಡದಿದ್ದರೂ ಅವನಿಗೆ ನಷ್ಟವಾಗುವುದಿಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ 1% ಕೆಲಸ ಮಾಡಿದರೂ ಅದು ಶಾಶ್ವತವಾದ ಪರಿಣಾಮವನ್ನು ನೀಡುತ್ತದೆ ಮತ್ತು ಮುಂದೆ ಅದು 2% ಹಂತದಿಂದ ಪ್ರಾರಂಭವಾಗಬಹುದು. ಆದರೆ ಪ್ರಾರಂಭಿಕ ವ್ಯವಹಾರದಲ್ಲಿ 100ಕ್ಕೆ 100ರಷ್ಟು ಯಶಸ್ವಿಯಾಗದಿದ್ದರೆ ಲಾಭವಿಲ್ಲ. ಅಜ್ಞಾನಿಗಳನ್ನು ತನ್ನ ಕರ್ತವ್ಯವನ್ನು ಕೃಷ್ಣ ಪ್ರಜ್ಞೆಯ 1% ಭಾಗ ಮಾಡಿದ. ಆದರೆ ಅಜಾಮೀಲನು ತನ್ನ ಕರ್ತವ್ಯವನ್ನು ಕೃಷ್ಣ ಪ್ರಜ್ಞೆಯ 1% ಭಾಗ ಮಾಡಿದ. ಆದರೆ ಭಗವಂತ ಕೃಪೆಯಿಂದ ಅವನಿಗೆ ಲಭ್ಯವಾದದ್ದು 100ಕ್ಕೆ 100ರಷ್ಟು ಫಲ. ಈ ವಿಷಯವಾಗಿ ಶ್ರೀಮದ್ ಭಾಗವತದಲ್ಲಿ ಒಂದು ಸೊಗಸಾದ ಶ್ಲೋಕವಿದೆ. ತ್ಯಕ್ವಾ ಸಧರ್ಮ ಚರಣಾಂಬುಜ ಹರೇರ್ ಭಜನ್ ಪ್ರಕೋತ್ವ ಪತಿತತ್ವ ಯದಿ ಯತ್ರ ಕ್ವಾ ಅಭದ್ರ ಮಮೂದ ಮುಷ್ಯ ಕಿಂ ಕೋವಾರ್ಥ ಅಪ್ನೋ ಭಜತಾಂ ಸ್ವಧರ್ಮ. ಯಾರಾದರೂ ತನ್ನ ವೃತ್ತಿ ಕರ್ತವ್ಯವನ್ನು ಬಿಟ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಕೆಲಸ ಮಾಡತೊಡಗಿದ ನಂತರ ತನ್ನ ಕೆಲಸವನ್ನು ಪೂರ್ತಿಗೊಳಿಸದೆ ಓದುಕ್ಕಾಗಿ ಕೆಳಕ್ಕೆ ಬಿದ್ದರೂ ಅವನಿಗೆ ನಷ್ಟನೇನು. ಮನುಷ್ಯ ತನ್ನ ಐಹಿಕ ಕೆಲಸ ಕಾರ್ಯಗಳನ್ನು ಪರಿಪೂರ್ಣವಾಗಿ ಮಾಡಿದರೂ ಲಾಭವೇನು? ಅಥವಾ ಕ್ರೈಸ್ತರು ಹೇಳುವಂತೆ ಒಬ್ಬ ಮನುಷ್ಯನು ಇಡೀ ಜಗತ್ತನ್ನು ಪಡೆದುಕೊಂಡರೂ ತನ್ನ ಅಮರವಾದ ಆತ್ಮವನ್ನು ಕಳೆದುಕೊಂಡರೆ ಅವನಿಗೆ ಪ್ರಯೋಜನ ಏನು? ಐಹಿಕ ಕೆಲಸ ಕಾರ್ಯಗಳು ಅವುಗಳ ಪರಿಣಾಮಗಳು ದೇಹದೊಂದಿಗೆ ಅಂತ್ಯವಾಗುತ್ತವೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಿದ ಕೆಲಸವು ಮನುಷ್ಯನ ದೇಹವು ನಷ್ಟವಾದ ನಂತರವೂ ಅವನನ್ನು ಕೃಷ್ಣ ಪ್ರಜ್ಞೆಗೆ ಮತ್ತೆ ಕೊಂಡೋಗ್ತದೆ. ಕಡೇ ಪಕ್ಷ ಒಂದು ಸುಸಂಸ್ಕೃತ ಬ್ರಾಹ್ಮಣ ಕುಟುಂಬದಲ್ಲಾಗಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಾಗಲಿ ಮುಂದಿನ ಜನ್ಮದಲ್ಲಿ ಮತ್ತೆ ಮನುಷ್ಯನಾಗಿ ಹುಟ್ಟಿ ಮೇಲೇರುವುದಕ್ಕೆ ಇನ್ನೊಂದು ಅವಕಾಶವು ದೊರೆಯುವುದಂತೂ ಖಂಡಿತ. ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಕರ್ಮದ ಅದ್ವಿತೀಯ ಲಕ್ಷಣ ಇದು.
ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾಪದಕಮಲಂ ಶ್ರೀ ಗುರು ವೈಷ್ಣವಂಶ ಶ್ರೀರೂಪಂ ಸಾಗ್ರಜಾತಾಂ ಸಗಣಾ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾಂ ಸಗಣಾ ರಘುನಾಥಾನ್ವಿತಂ तं ಸಜೀವಂ ಅದ್ವೈತಂ ಸಾವಧೂತಂ ಪರಿಜನಾ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾಂ ಸಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಂ ಚ. ನಮಃ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸ್ಥಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನೇ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾಗಿ ಪಾಶ್ಚಾತ್ಯ ದೇಶ ತಾರಿಣೆ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಾವೆಲ್ಲ ಭಾಗ್ಯವಂತರಲ್ಲ, ಸರಿ ಅಲ್ಲ? ಈ ತಾತ್ಪರ್ಯ ಇದು ಮಹಾಭಾರತ ಕೇಳಿ ಈ ಸಂಸಾರದಲ್ಲಿ ಮನುಷ್ಯ ಶರೀರ ಸಿಕ್ಕ ನಂತರ ತುಂಬ ನಮ್ಮ ಬೇರೆ ಬೇರೆ ಉತ್ತರದಾಯಿತ್ವ ಇರ್ತದಲ್ಲ. ಇಲ್ಲಿ ಸ್ಟೂಡೆಂಟ್ಸ್ ಅವರಿದ್ದಾರೆ, ಇಲ್ಲಿ ಅವರಿಗೆ ಅವರ ಶಿಕ್ಷಣದ ಉತ್ತರದಾಯಿತ್ವ ಇರ್ತದೆ. ಬೇರೆ ಗೃಹಿಣಿಯವರು, ಗೃಹಸ್ಥರು. ಆದರೆ ಈ ಎಲ್ಲ ಕಾರ್ಯ ದೇವರನ್ನು ಮರೆತು ಮಾಡಿದರೆ ಅದರದ್ದೇನು ಪ್ರಯೋಜನ ಇಲ್ಲ. ಪುನಃ ಪುನಃ ಮಾಡಿದ್ದನ್ನೇ ಪುನಃ ಪುನಃ ಮಾಡಬೇಕಾಗ್ತದೆ. ಅರ್ಥಾತ್ ಜನ್ಮ ಮೃತ್ಯು ಜರ ವ್ಯಾಧಿ, ಜನ್ಮ ಮೃತ್ಯು ಪುನಃ ಪುನಃ ಈ ಜನ್ಮ ಮೃತ್ಯು ಚಕ್ರದಲ್ಲಿ ನಾವು ಎಷ್ಟೋ ಜನ್ಮ ತಗೊಂಡಿದ್ದೇವೆ ಗೊತ್ತಿಲ್ಲ ನಮಗೆ. ಪುನಃ ಅದನ್ನೇ ಮಾಡುವುದು ಸರಿ ಅಲ್ಲಲ್ಲ. ಸೊ ಈ ವಿಷಯ ತಿಳಿದ ನಂತರ ನಾವು ಈ ಜೀವನದಲ್ಲಿ ಪುನಃ ನನಗೆ ಬೇಡ ಶರೀರ ಸ್ವೀಕಾರ ಮಾಡೋದು ಒಂದು ಒಳ್ಳೆಯದಲ್ಲ. ಈ ಶರೀರದಲ್ಲಿ ಏನು ನಮಗೆ ಅನಿಸ್ತದೆ, ನಾನು ಭವಿಷ್ಯದಲ್ಲಿ ನನಗೆ ಸುಖ ಇದೆ. ಆದರೆ ಶರೀರ ಅಂದರೆ ದುಃಖದ ಕಾರಣ. ಭಕ್ತಿ ಬೇರೆಲ್ಲ ಯೋಗ ಅರ್ಥ ಅಂದರೆ ದೇವರ ವಿಷಯದಲ್ಲಿ ನಾವು ಕನೆಕ್ಷನ್ ಮಾಡೋದು, ಅದರ ಅರ್ಥ ಯೋಗ ಅಲ್ಲ. ಯೋಗ ದಾವಣಗೆರೆಯಲ್ಲಿ ಏನು ಹೇಳ್ತಾರಿಲ್ಲ, ಯೋಗ ಅಂದರೆ ಕಸರತ್ ಮಾಡೋದು, ಅದು ಯೋಗ. ಅದು ಒಂದು ಆಸನ. ಅಷ್ಟಾಂಗ ಯೋಗದಲ್ಲಿ ಒಂದು ಆಸನ. ಸತ್ಯ ಅರ್ಥ ಯೋಗ ಅಂದರೆ ದೇವರ ಯಾವ ಸ್ಥಿತಿಯಲ್ಲಿ ಇರಲಿ ನೀವು, ಆದರೆ ದೇವರ ವಿಷಯವನ್ನು ಕೇಳುವುದು, ಅದರ ಸಂಪರ್ಕದಲ್ಲಿ ಇರುವುದು, ಬೇರೆ ಎಲ್ಲ ಕಾರ್ಯ ಮಾಡ್ತಾ ಇರುವಾಗ ಅದರ ಪರಿಣಾಮ ಏನು? ದೇವರು ಮರೆತು ಹೋಗುವುದಿಲ್ಲ. ಈ ಜೀವನದಲ್ಲಿ ಇಲ್ಲ ಸ್ಟೂಡೆಂಟ್ಸ್ ಇದ್ದಾರೆ, MBBS ತಗೊಳ್ಳಿ, ಡಿಗ್ರಿ MBBS 4.5 ವರ್ಷ ಆಗ್ತದಲ್ಲ. 3 ವರ್ಷ ನಂತರ ಬಿಟ್ಟರೆ ಅವನು ಹೊರಗೆ ಹೋಗಿ ಹೇಳ್ಬಲ್ಲ, ನಾನು 70% ಡಾಕ್ಟರ್. ನಾನು ಯಾರು ನಂಬ್ತಾರೆ ಅದನ್ನು? ನಾನು ಮಾಡಿದ್ದೇನೆ 70% ಡಾಕ್ಟರ್. ಯಾರು ನಂಬಬೇಕು? ಡಿಗ್ರಿ ಇಲ್ಲದಿದ್ದರೆ ಏನು ಪ್ರಯೋಜನ ಇಲ್ಲ. ಪೂರ್ಣ ಮಾಡಬೇಕು. ಅದರ ನಂತರ ನೀನು
ಸರ್ಟಿಫಿಕೇಟ್ ಸಿಕ್ಕ ನಂತರ ನೀನು ಡಾಕ್ಟ್ರ್ ಅಂತ. ಭಕ್ತಿ ವಿಷಯ ನೋಡಿ, ದೇವರು ಹೇಳ್ತಾ ಇರ್ತಾರೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ, ಸ್ವಲ್ಪ ಆದ್ರೂ ಮಾಡೋದು, ಸ್ವಲ್ಪ ಮಾಡಿದರೆ ನಿನ್ನ ಜೀವನದಲ್ಲಿ ಅದು ಪರ್ಮನೆಂಟ್. ಯಾವುದೋ ಕಾರಣದಿಂದ ಸ್ವಲ್ಪ ಮಾಡ್ಲಿಕ್ಕೆ ಆಗಲಿಲ್ಲ, ಆದರೆ ಅದು ಮಾಡಿದ್ದು ಯಾರು ಮರೆತು ಹೋಗ್ಲಿಕ್ಕೆ. ಅದರ ಅರ್ಥ ನಾವು ಈ ಥರ ವಿಚಾರ ಮಾಡಬಾರ್ದು. ಓ ಈಗ ನಾನು ತುಂಬ ಮಾಡಿದ್ದೆ, ಸ್ವಲ್ಪ ಬ್ರೇಕ್ ತಗೊಳ್ತೇನೆ, ಅದು ಸರಿಯಲ್ಲ. ಉತ್ಸಾಹದಿಂದ ಮಾಡ್ತಾ ಇರು. ಉತ್ಸಾಹ ಹೋದರೆ ಈ ನದಿಯಲ್ಲಿ ನಾವು ಸ್ವಿಮ್ಮಿಂಗ್ ಮಾಡುವಾಗ ಸ್ವಲ್ಪ ರೆಸ್ಟ್ ತಗೊಳ್ತೇನೆ ನಾನು, ಅಪೋಸಿಟ್ ಡೈರೆಕ್ಷನಲ್ಲಿ ಸ್ವಿಮ್ಮಿಂಗ್ ಮಾಡೋದಲ್ಲ. ಕಲಿಯುಗದ ಪ್ರವಾಹ ಈ ಡೈರೆಕ್ಷನಲ್ಲಿ ಹೋಗ್ತದೆ, ನಾವು ಅದರ ವಿರುದ್ಧದಲ್ಲಿ ಹೋಗುದು. ಕಲಿಯುಗದಲ್ಲಿ ಭಕ್ತಿ ಮಾಡುವುದಂದ್ರೆ ನೀವು ಮಾಯಾದೇವಿಗೆ ಹೇಳಿದ್ದೀರಿ ನಾವು ಚಾಲೆಂಜ್ ಮಾಡ್ತೀನಿ ಅಂತ, ಅವ್ರು ಮಾಯಾ ಬಿಡ್ತಾರ ಅವನು. ಅದಕ್ಕೆ ಉತ್ಸಾಹ ಬಿಟ್ರೆ ಎಲ್ಲಿ ಆಗ್ತದೆ, ಕರೆಂಟ್ನಿಂದ ಬೇರೆ ದಿಶೆಯಲ್ಲಿ. ಸರಿಯಲ್ಲ, ಉತ್ಸಾಹ ಬೇಕು, ಉತ್ಸಾಹ ಬೇಕು, ಉತ್ಸಾಹ ಬೇಕು. ಅವರು ಅಜಮಿಲನ ಕಥೆ ಹೇಳಿದ್ದಾರೆ, ನೀವೆಲ್ಲ ಕೇಳಿದ್ದೀರಿ. ಅಜಮಿಲ ಬ್ರಾಹ್ಮಣ ಮನೆಯಲ್ಲಿ ಎಲ್ಲ ಒಳ್ಳೆ ಸಂಸ್ಕಾರ ಇತ್ತು, ಆದರೆ ಒಂದು ದಿವಸ ಏನು ನೋಡಿದ್ದ ಅವನು, ಆ ದೃಶ್ಯ ನೋಡಿದ ನಂತರ ಅವನಿಗೆ ಸಹ ಇಚ್ಛೆ ಆಯಿತು, ನಾನು ಸಹ ಈ ಥರನೇ ಭೋಗ ಮಾಡ್ತೇನೆ. ಅದರ ನಂತರ ಎಲ್ಲ ಪತನ ಆಯಿತು. ನಾನು ವಿಸ್ತಾರವಾಗಿ ಹೇಳುವುದಿಲ್ಲ ಕತೆ. ಅದ ನಂತರ ಮನೆಯಲ್ಲಿ ಅವಳನ್ನು ತಂದು, ಮನೆಯ ಇದ್ದವರನ್ನು, ತಂದೆ ತಾಯಿ ಹೆಂಡತಿಯವರನ್ನು ಹೊರಗೆ ಹಾಕಿಬಿಟ್ಟ. ಎಲ್ಲ ಪಾಪ ಕಾರ್ಯದಲ್ಲಿ ಅವಳು ವೈಶ್ಯ, ಅವಳದು ಡಿಮಾಂಡ್ಸ್ ಇತ್ತು ಹೆಚ್ಚು, ಅವಳನ್ನು ಸಂತುಷ್ಟ ಮಾಡಲಿಕ್ಕೆ ಎಲ್ಲ ಪಾಪ ಕಾರ್ಯ ಮಾಡಲಿಕ್ಕೆ. ಆದರೆ ಅವನು ಒಂದು ಸಲ ಮಾಡಿದ್ದಲ್ಲ ಏನಾದರೂ, ಅದು ದೇವರು ಮರೆತು ಹೋಗಲಿಲ್ಲ. ಆ ಮೃತ್ಯು ಸಮಯದಲ್ಲಿ ನಾರಾಯಣ ಅಂತ ಹೇಳಿದ. ಯಾರನ್ನು ಕರೆದದ್ದು? ನಾರಾಯಣನಲ್ಲ. ನಾರಾಯಣ ಯಾರು? ಮಗ. ಮಗ ಪ್ರೀತಿ ಇರ್ತದಲ್ಲ, ಕಠಿಣ ಸ್ಥಿತಿಯಲ್ಲಿ ಇರುವಾಗ ಮಗ, ಚಿಕ್ಕ ಮಗ ಅವನನ್ನು ಕರೆದದ್ದು ನಾರಾಯಣ, ನೀನು ಹೇಳಿ ನಾರಾಯಣ. ಅದು ದೇವರು ಆ ಹೆಸರಿನಲ್ಲಿ ನಾರಾಯಣ ಹೇಳಿದಲ್ಲ, ಏನು ಅದರಲ್ಲಿ ಅಪರಾಧ ಇಲ್ಲ. ಅವನು ಹೇಳಿದ, ನನ್ನನ್ನು ಕರೀಲಿಲ್ಲ, ಆದರೆ ನಾರಾಯಣ ಹೆಸರಿನಲ್ಲಿ ಶಕ್ತಿ ಇದೆ. ವಿಷ್ಣು ದೂತರು ಬಂದು ಅವನನ್ನು, ಯಾಕಂದರೆ ಅವನು, ಆದರೆ ತಕ್ಷಣ ಅವನಿಗೆ ಭಕ್ತಿ ಕೊಡಲಿಲ್ಲ. ಪುನಃ ಅವನಿಗೆ ಅದೇ ಸ್ಮರಣೆ ಆಯಿತು. ಸ್ಮರಣೆ ಆಯ್ತು ಅಂದ್ರೆ ಪಶ್ಚಾತ್ತಾಪ ಆಯಿತು, ಓಯ್ಯ ನಾನೇನು ತಪ್ಪು ಮಾಡಿದ್ದೇನೆ. ಈ ಥರ ನಮಗೆ ಮನುಷ್ಯ ಶರೀರ ಸಿಕ್ಕ ನಂತರ ಮನಸ್ಸಿನಲ್ಲಿ ಆ ಥರ ಒಂದು ಇರಬೇಕು. ಎಷ್ಟು ಜನ್ಮ ನಾನು ತಗೊಂಡಿದ್ದೇನೆ, ಈ ಜನ್ಮದಲ್ಲಿ ನನಗೆ ಈ ಸಂಸಾರದ ಬಂಧನದಿಂದ ಮುಕ್ತ ಆಗಲಿಕ್ಕೆ ಒಂದು ಅವಸರ ಇದೆ, ನಾನು ಸೀರಿಯಸ್ ಆಗ್ತೀನಿ. ಸರಿಯಲ್ಲ? ಮಹಾತೋ ಭಯಾತ್. ಮಹಾತೋ ಭಯಾತ್ ಅಂದರೆ ಯಾರಿಗೆ, ನಿಮಗೆ ಯಾವುದು ಭಯ ಇದೆ? ಈಗ ಏನಾದರೂ ಕೇಳಿದ್ರೆ ಪ್ರತಿಯೊಬ್ಬರಿಗೆ ಏನಾದರೂ ಭಯ ಇರ್ತದೆ. ಪ್ರಭುಜಿ ನಿಮಗೆ ಏನು ಭಯ ಇದೆ? ನಿಮಗೆ ಭಯನಿಲ್ಲ. ಅವ್ರು ಪರಮಹಂಸರು, ಯಾರಿಗೆ ಭಯ ಇಲ್ಲ ಅವರು. ಏನಾದರೂ ಒಂದು ಭಯ ಚಿಂತೆ ಇರ್ತದಲ್ಲ. ಮೃತ್ಯು ಭಯ. ಮೃತ್ಯು ಒಂದು ವಿಚಿತ್ರ ಅಲ್ಲ, ಯಾರು ಈ ವಿಷಯವನ್ನು ಮಾತಾಡೋದಿಲ್ಲ, ಆದರೆ ಮೃತ್ಯು ಇದೆ ಅಲ್ಲ. ಪ್ರತಿಯೊಬ್ಬರು ಇಲ್ಲಿ ನಾವು ಕೂತ್ಕೊಳ್ಳಿದ್ದೇವೆ, ಮೃತ್ಯುದು ಒಂದು ಏನು ಹೇಳ್ತಾರೆ, ಏರೋ ಬಾಣ, ಅದು ರಿಲೀಸ್ ಆಗಿದೆ. ಇನ್ನೆಷ್ಟು ಸಮಯದ ಗೊತ್ತಿಲ್ಲ, ಯಾವ ಸಮಯದಲ್ಲಿ ಗೊತ್ತಿಲ್ಲ ಅಲ್ಲ, ಆದರೆ ರಿಲೀಸ್ ಆಗಿದೆ ಅಲ್ಲ. ಅದು ಸ್ಟಾಪ್ ಆಗಿದೆ ಮಧ್ಯದಲ್ಲಿ, ಬರ್ತಾ ಇದೆ. ನಾವು ಬ್ಯುಸಿ ಇದ್ದೇವೆ, ಏನು ಪರವಾಗಿಲ್ಲ. ಅರೆ ಎಲ್ಲಿದೆ ಗೊತ್ತಿಲ್ಲ. ಅರೆ ಈ ಥರ ವಿಷಯ ಸತ್ಸಂಗದಲ್ಲಿ ಕೇಳಿದ ನಂತರ ನಾವು ಭಕ್ತಿಯಲ್ಲಿ ಉತ್ಸಾಹ ಹೆಚ್ಚು ಮಾಡುದು. ಪ್ರಭುಪಾದ ಹೇಳಿದ್ದಾರೆ, ಉತ್ಸಾಹ ಇಲ್ಲದಿದ್ದರೆ ಯು ಆರ್ ವಿದೌಟ್ ಎಂಥೂಸಿಯಾಸಮ್ ಯು ಆರ್ ಡೆಡ್. ಉತ್ಸಾಹ ಇಲ್ಲದಿದ್ದರೆ ಆಸ್ ಗುಡ್ ಆಸ್ ಡೆಡ್. ಫ್ರಮ್ ಅಫ್ಕೋರ್ಸ್ ಎಲ್ಲ ಉತ್ಸಾಹದಲ್ಲಿ ಇದ್ದಾರೆ, ಎಲ್ಲ ಕೆಲಸ ಮಾಡ್ತಾರೆ, ಎಲ್ಲ ಅಲ್ಲಿ ಇಲ್ಲಿ ಎಲ್ಲಿ ಹಣ ಸಿಗ್ತಾರೆ ಎಲ್ಲ ಉತ್ಸಾಹದಲ್ಲಿ ಮಾಡ್ತಾರೆ. ಆದರೆ ಆಧ್ಯಾತ್ಮಿಕ ವಿಷಯದಲ್ಲಿ ಏನು ಉತ್ಸಾಹ ಇಲ್ಲದಿದ್ದರೆ ಈಸ್ ಆಸ್ ಗುಡ್ ಆಸ್. ಯಾಕೆ? ಎಲ್ಲ ಈ ಜೀವನದಲ್ಲಿ ಆ ಪರಿಶ್ರಮದ ಫಲ ಮೃತ್ಯುವ ಸಮಯದಲ್ಲಿ ಫಿನಿಶ್. ಆದರೆ ಭಕ್ತಿ ಹೇಳಿದ್ರಲ್ಲ, ನೇಹ ಅಭಿಕ್ರಾಮೋ ನಾಶೋಸ್ತಿ ಪ್ರತ್ಯವಾಯನ ವಿದ್ಯತೆ ಸ್ವಲ್ಪಮಪಿ ಯಸ್ಯ ಧರ್ಮಸ್ಯ ತ್ರಾಯತೆ. ಈ ಮೃತ್ಯುವ ಸಮಯದಲ್ಲಿ ಭಯ ಇರ್ತದೆ. ಯಾರು ಮೃತ್ಯು ನಂತರ ಬಗ್ಗೆ ಹೇಳಿಲ್ಲಲ್ಲ, ಯಾರು ಹೇಳಿದ್ದಾರೆ ಏನಾಗ್ತದೆ ಅಪ್ಪ ಮೃತ್ಯು ಸಮಯದಲ್ಲಿ? ಯಾರು ಹೇಳಿದ್ರ?
ನಾನು ಮೃತ್ಯು, ಕೆಲವರು ಇದ್ದಾರೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್, NDE ಪೂರ ಬರ್ತಾರೆ. ಈ ಥರ ಅನುಭವ ಆಯಿತು ನನಗೆ, ಅಜಮಿಲ್ನಿಗೆ ಅನುಭವ ಆಯಿತು, ನಿಯರ್ ಡೆತ್ ಎಕ್ಸ್ಪೀರಿಯನ್ಸ್. ಮೃತ್ಯು ನೋಡಿದ ಪುನಃ ಬಂದು. ಕೆಲವು ಕೇಸಸ್ ಇದೆ, ಡಾಕ್ಯುಮೆಂಟ್ ಮಾಡಿದ್ದಾರೆ ಇಲ್ಲಿ ಮೆಡಿಕಲ್ ಫೀಲ್ಡ್ನಲ್ಲಿ. ಅದೇ ಯಾರು ಗೊತ್ತಿಲ್ಲಲ್ಲ, ಏನಾಗ್ತದೆ ಮೃತ್ಯು ಸಮಯ ಗೊತ್ತಿಲ್ಲ, ಯಾರು ನೋಡಿದ್ದಾರೆ ಅದಕ್ಕೆ ನಾವು ಏನು ಗೊತ್ತಿದೆ. ಅದೇ ಶಾಸ್ತ್ರದಲ್ಲಿ ಎಲ್ಲ ಬರೆದಿದ್ದಾರೆ ಮೃತ್ಯು ಸಮಯದಲ್ಲಿ ಏನಾಗ್ತದೆ. ಅದಕ್ಕೆ ನಾವು ಶಾಸ್ತ್ರದಲ್ಲಿ ವಿಶ್ವಾಸ ಇರಬೇಕಾ? ಯಾರು ಗೊತ್ತಿಲ್ಲ ಶಾಸ್ತ್ರ ವಿಷಯ ಏನು ಹೇಳ್ತಾನೆ ಅವರ ವಿಷಯ ನಾವು ಕೇಳಬೇಕು, ಶಾಸ್ತ್ರ ಆಯ್ತಾ. ಸೊ ನಾವು ಈ ಕಾರ್ಯ ಎಲ್ಲ ನೀವು ಬರ್ತಾ ಇದ್ದೀವಿ, ದೇವರ ಸೇವೆ, ನಾಮ ಜಪ, ಶಾಸ್ತ್ರ ಓದುವುದು, ಶುದ್ಧ ಜೀವನ, ಮನಸ್ಸನ್ನು ಇಂದ್ರಿಯವನ್ನು ನಿಯಂತ್ರಣದಲ್ಲಿ ಹಿಡಿದು ಇದೆಲ್ಲ ಕಾರ್ಯ. ದೇವರು ಪ್ರಸನ್ನ ಆಗ್ತಾರೆ. ಅವರು ನೋಡ್ತಾ ಇರ್ತಾರೆ ಏನು ಮಾಡ್ತಾ ಇದ್ದಾರೆ. ನೀವು ಅವರ ಕಡೆ ನೋಡಿದ ತಕ್ಷಣ ಅವರು ನಮಗೆ ಸಹಾಯ ಮಾಡಲಿಕ್ಕೆ ಬರ್ತಾರೆ ತಕ್ಷಣ. ಆದರೆ ನಾವು ಅಲ್ಲಿ ನೋಡ್ದಿದ್ರೆ ಬಿಟ್ಬಿಡ್ತಾರೆ. ಸೊ ತುಂಬ ತುಂಬ ಧನ್ಯವಾದ ನಿಮ್ಮೆಲ್ಲರಿಗೆ. ನೀವೆಲ್ಲ ವಿಶೇಷ. ಎಷ್ಟು ದಾವಣಗೆರೆಯಲ್ಲಿ ಎಷ್ಟು ಲಕ್ಷ ಇದ್ದಾರೆ? How many? 8 lakhs people. How many are there here? So you are very special. Because ಗೊತ್ತಿಲ್ಲ ಯಾಕೆ ನಿಮಗೆ ಮನಸ್ಸಿನಲ್ಲಿ ಒಂದು ಇಚ್ಛೆ ಆಯಿತು ಇಲ್ಲಿ ಹೋಗಬೇಕು, ಕೇಳಬೇಕು ಭಗವದ್ಗೀತೆ ಅಂತ. ವೆರಿ ರೇರ್, ಫೀಲ್ ವೆರಿ ಹ್ಯಾಪಿ, ಸ್ಪೆಷಲ್ ಬ್ಲೆಸ್ಸಿಂಗ್ಸ್. ಅದು ಗೊತ್ತಿಲ್ಲ ಯಾಕೆ, ಯಾರು ಹಿಂದಿನ ಜನ್ಮದ್ದು ಏನಾದರೂ ಇರಬೇಕು. ಅದಕ್ಕೆ ಪ್ರತಿಯೊಬ್ಬರನ್ನು ನೋಡುವಾಗ ನಾವು ಆ ರೂಪದಲ್ಲಿ ನೋಡಬೇಕು. ಎಲ್ಲರೂ ಸ್ಪೆಷಲ್ ಇದ್ದಾರೆ. ಇಲ್ಲದರೆ ಒಬ್ಬನೊಬ್ಬ ನೋಡುವಾಗ ಅವರದು ನಮ್ಮ ತಪ್ಪೇ ಕಾಣ್ತದೆ ಇಲ್ಲದಿದ್ದರೆ. ಆದರೆ ಇವರು ಏನೂ ಇರಲಿ ಅಪ್ಪ, ಅವನ ಸ್ವಭಾವ ಹಾಗೆ ಇರಲಿ ಹೀಗೆ ಇರಲಿ, ಆದರೆ ಮನಸ್ಸಿನಲ್ಲಿ ದೇವರ ವಿಷಯ ಆಕರ್ಷಣೆ ಇದೆ. ಅದಕ್ಕೆ ವಿ ಶುಡ್ ಬಿ ವೆರಿ, ಯಾಕಂದರೆ ಭಕ್ತರ ಸಂಘ ಬೇಕಲ್ಲ. ಭಕ್ತರ ಸಂಘ ಇಲ್ಲದಿದ್ದರೆ ನಾವು ಒಬ್ಬನೇ ಮಾಡ್ಬೋದಾ ಈ ಥರ ಕಾರ್ಯ? ಕಠಿಣ ಇದೆ. ನಾನೊಂದು ಕತೆ ಹೇಳ್ತೇನೆ ನಿಮಗೆ, ನೀವು ನನಗೆ ಉತ್ತರ ಕೊಡಬೇಕು. ಏನು ನಿಮ್ಮ ಜೀವನದಲ್ಲಿ ಇದು? ಒಬ್ಬ ರಾಜ ಇದ್ದ, ಅವನಿಗೆ 4 ರಾಣಿಯವರು. ಎಷ್ಟು? 4. ರಾಜರು 4 ರಾಣಿ ಅಂದರೆ ಅದರ ಅರ್ಥ ಅವನು 4, 8 ಏನು ಅಷ್ಟು ಭೋಗ ಮಾಡ್ಲಿಕ್ಕಂತ ಎಲ್ಲರಿಗೂ ಅವನು ಅವರ ರಕ್ಷಣೆ ಎಲ್ಲ ಮಾಡ್ತಾರೆ. ಅದೇ ಒಂದು ರಾಣಿಯ ರಕ್ಷಣೆ ಅವ್ರು ಮಾಡಲಿಕ್ಕೆ. ಕತೆ ನಂತರ ಪ್ರಶ್ನೆ ಕೇಳ್ತೇನೆ, ನೀವು ಕೇಳ್ತಾ ಇದ್ದೀರಲ್ಲ, ನೀವು ಉತ್ತರ ಕೊಡ್ಬೇಕು. ಸೊ ಮೊದಲಿನ ರಾಣಿ ಇದ್ದಾಳಲ್ಲ, ಅವಳು ಏನು ಕೇಳಿದ್ರು ಎಲ್ಲ ಅವನು ಕೊಡ್ತಿದ್ದ. ಅವನು ಏನು ಬಂದು ಕೇಳಿದ್ರು ರಾಜ ಪಟ್ ಅಂತ ಕೊಡ್ತಾನೆ. ನನಗೆ ಪರ್ಫ್ಯೂಮ್ ಬೇಕು, ನನಗೆ ಡೈಮಂಡ್ ನೆಕ್ಲೆಸ್ ಬೇಕು, ಶ್ಯಾಂಪೂ ಬೇಕು, ಏನು ಅವ್ರು ಕೇಳಿದ್ರು, ಸೀರೆ ಬೇಕು, ಅದು ಬೇಕು, ಇದು ಬೇಕು, ಎಲ್ಲ ಅವರಿಗೆ ಏನು ಕೇಳಿದ. 2ನೇ ಹೆಂಡತಿ ತುಂಬಾ ನೋಡ್ಲಿಕ್ಕೆ ಸುಂದರ, ಆಕರ್ಷಿತ. ಇಲ್ಲಿ ಹೋಗುವಾಗ ಅವನು ಅವಳನ್ನು ನೋಡು, ನನ್ನ ಹೆಂಡತಿ ನೋಡ್ಲಿಕ್ಕೆ. 3ನೇ ಹೆಂಡತಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅವಳ ಹತ್ರ ಕೇಳಲಿಕ್ಕೆ, ಏನು ಮಗ ಇದೊಂದು ಸಮಸ್ಯೆ ಬಂದಿದೆ, ಆ ವಿಪತ್ತಿ ಏನು ಮಾಡೋದು. 4ನೇ ಹೆಂಡತಿ ಹತ್ರ ಅವ್ನು ನೋಡಲೇ ಇಲ್ಲ. ನೀನು ಹೇಗಿದ್ದೀಯಪ್ಪ, ಏನು ಮಾಡ್ತಾ ಇದ್ದಿ, ಕೇಳಲಿಲ್ಲ. ಕಂಪ್ಲೀಟ್ಲಿ ಇಗ್ನೋರ್ಡ್, ನೆಗ್ಲೆಕ್ಟೆಡ್. ಒಂದು ಸಮಯ ಬಂತು, ವೈದ್ಯರು ಬಂದು ಹೇಳಿದ್ರು, ರಾಜ ಹೆಚ್ಚು ದಿನ ಇಲ್ಲ, ನಿನಗೆ ಮರಣ ಬಂದಿದೆ, ನಿನಗೆ ಸಮಯ ಆಯಿತು, ಹೋಗ್ಬೇಕು. ಏನು ಮಾಡೋದು ನಾನು ಈ ಕಠಿಣ ಸ್ಥಿತಿಯಲ್ಲಿ? ಯಾರಾದರೂ ಬೇಕಲ್ಲ ನನಗೆ. ನಾನು 4 ಹೆಂಡತಿ ಇದ್ದಾರೆ. ಮೊದಲವನ ಕಡೆ ಯಾರು? ಮೊದಲವ್ರು ಯಾರು? ಏನು ಕೇಳಿದವಳು ಕೊಡ್ತಾ ಇದ್ದ. ಹೇಳಿದ್ರೆ, ನೋಡು ವೈದ್ಯರು ಹೇಳಿದ್ದಾರೆ, ನನ್ನ ಸಮಯ ಬಂದು ನಾನು ಹೋಗ್ತೇನೆ, ನೀನು ಬರ್ತೀಯಲ್ಲ ನನ್ನ ಟಾಪ್ ಹೋಗಿದೆ, ನಾನು ಸಾಧ್ಯನೇ. ನೀನು ಹೋದ ನಂತರ ನನ್ನೇನು ಸಂಬಂಧ ಇಲ್ಲ ನಿನ್ನೊಟ್ಟಿಗೆ.
ನಾನು ಇವಳಿಗೆ ಇಷ್ಟೆಲ್ಲ ಈ ಒಂದು ಸೇವೆ ಮಾಡಿದೆ, ಆದರೆ ಇವಳಿಲ್ಲ ನನ್ನೊಟ್ಟಿಗೆ. ಬೇಜಾರಾಯ್ತು ರಾಜ. ಎರಡನೇ ಉಂಟು, ಯಾರು ಎರಡನೇ? ಅವಳನ್ನು ಕಳೆದ. ನೀನು ಈ ವೈದ್ಯರು ಹೇಳಿದ್ದಾರೆ, ನಾನು ಈ ಥರ ಹೇಳಿದ್ದಾರೆ, ನಾನು ಹೋಗ್ತೇನೆ, ನೀನು ಬರ್ತೀಯಲ್ಲ ನಾನು ನಿನ್ನೊಟ್ಟಿಗೆ ಬರುದು. ನೀನು ಹೋದಂತ ತಕ್ಷಣ ನಾನು ಬೇರೆಯವನೊಟ್ಟಿಗೆ ಹೋಗ್ತೇನೆ. ಯಾವ ಥರದ ಹೆಂಡತಿ ಬದಿದು ಇವಳು ಬರೋದಿಲ್ಲ ಹೇಳ್ತಾಳೆ, ಅಲ್ಲಿ ಬೇರೊಬ್ಬನೊಟ್ಟಿಗೆ ಹೋಗ್ತಾಳಂತೆ. ತುಂಬಾ ಬೇಜಾರಾಯ್ತು. ಮೂರನೇ ಹೆಂಡತಿ ಅವನ್ ಕಳೆದ. ಯಾರು ಮೂರನೇ? ಯಾರು? ಅಡ್ವೈಸ್ ಹೇಳಿದ, ನೋಡು ಓ ರಾಜ, ನೀನು ಹೋಗ್ತೀಯಾ? ನಾನು ಬರ್ಬೇಕಾ? ನೀವು ಸ್ವಲ್ಪ ಅಲ್ಲಿ ಹತ್ತ ಬರ್ತೇನೆಪ್ಪ ನಿನ್ನೊಟ್ಟಿಗೆ, ನಾನು ಅದರ ಮುಂದೆ ನಾನು ಬರುದಿಲ್ಲ, ನಿನ್ಗೇನೆ ಹೋಗ್ಬೇಕು. ಬರುದಿಲ್ಲ. ಯಾರಪ್ಪ, ಯಾರು ಬರ್ಲಿಕ್ಕಿಲ್ವಾ? ಧೀಮಾ ಸ್ವರದಲ್ಲಿ ನಾಲ್ಕನೇ ಹೆಂಡತಿ, ನಾನು ಬರ್ತೇನೆ. ಅದೇ ಸ್ವರ, ಯಾರಪ್ಪ ಇದು? ನಾನು ಬರ್ತೇನೆ ಹೇಳ್ತಾಳೆ. ಯಾರು ಇವಳು? ನೋಡುವಾಗ ಯಾರು ಅವಳು? ನಾಲ್ಕನೇ ಹೆಂಡತಿ. ಅಪ್ಪ, ಅವಳಿಗೆ ಏನು ನೋಡ್ಲಿಲ್ಲ, ಅವಳಿಗೂ ಸ್ವಾಸ್ಥ್ಯ ಹೇಗಿದೆ ಏನಿಲ್ಲ. ಅದೇ ಅವಳೇನು ಹೇಳಿದ್ರು? ನಾನು ಬರ್ತೀನಿ ಹೇಳ್ತಾಳೆ. ಈಗ ಪ್ರಶ್ನೆ ಕೇಳ್ಬೇಕಾ ನಾನು? ಯಾರಿದ್ದೀರಾ ನೀವು? ಯಾರು ಫಸ್ಟ್ ಹೆಂಡತಿ? ಯಾರು ನಮ್ಮ ನಿಜ ಜೀವನದಲ್ಲಿ? ಇವ್ರ ಹೇಳ್ತಾರೆ ಆಸೆ, ದೇಹ ದೇಹ ದೇಹ. ಆಧ್ಯಾತ್ಮಿಕ ಜೀವನದ್ದು ಫಂಡಮೆಂಟಲ್ ನಾಲೆಜ್ ಏನು? ನಾವು ದೇಹ ಅಲ್ಲ, ಆದರೆ ದೇಹ 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 ಅಂತ ಎಷ್ಟು ನಾವು ಈ ದೇಹನ ಪ್ರೀತಿ ಮಾಡ್ತೇವಲ್ಲ, ಆದರೆ ಆತ್ಮ ತಕ್ಷಣ ಶರೀರದಿಂದ ದೇಹ ಠಪ್, ಏನ್ ಪ್ರಯೋಜನ ಇಲ್ಲ, ಔಟ್. ಸೊ ಫಸ್ಟ್ ಹೆಂಡತಿ ಯಾರು? ಆ ದೇಹಕ್ಕೆ ಏನೇನ್ ಮಾಡ್ತೇವೆ ನಾವು? ಮಾಡಬಾರ್ದು ಹೇಳುದಿಲ್ಲ ನಾನು, ಹಸಿವಾದ್ರೆ ಊಟ ಮಾಡಬೇಕು, ಎಲ್ಲ ತಿನ್ಬೇಕು, ಆರಾಮ್ ಮಾಡ್ಬೇಕು, ಶರೀರ ನೋಡ್ಕೇಳ್ಬೇಕು. ಆದ್ರೆ ಶರೀರ. ಎರಡನೇ ಹೆಂಡತಿ ಯಾರು? ಯಾರು ಹೇಳಿದ್ರು? ಪ್ರಾಪರ್ಟೀಸ್. ಇವ್ರು ಕೇಳಿದ್ದಾರೆ ಕತೆ. ಎರಡನೇ ಹೆಂಡತಿ ಅಂದರೆ ನಮ್ಮ ಧನ, ಇದು ಐಶ್ವರ್ಯ ಎಲ್ಲ ಇದ್ದದ್ದು. ಅದೇ ಅವಳು ಹೇಳಿದ್ರು, ನಾನು ಬೇರೆಯವರೊಟ್ಟಿಗೆ. ಅದರ ಅರ್ಥ ಏನು? ನಾವು ಹೋದಂತ್ರ ಬೇರೆಯವ್ರದ್ದಾಗ್ತದೆ. ಯಾರಾದ್ರು ಮಕ್ಕಳು ಇರ್ಬೋದು, ಯಾರದಿದ್ರು ಅದು ಬೇರೆಯವ್ರದ್ದಾಗ್ತದೆ. ಮೂರನೇ ರಿಲೇಟಿವ್ಸ್, ಅವರು ಅಡ್ವೈಸ್ ಕೊಡ್ತಾರೆ, ಆದರೆ ಸ್ವಲ್ಪ ಫಾರ್ ಸಮ್ ಟೈಮ್ ಡಿಸ್ಟರ್ಬ್. ನಾವು ದ ಮಿಸ್ಟ್ರಿ, ರಹಸ್ಯ. ನಾಲ್ಕನೇ ಹೆಂಡತಿ ಯಾರು? ಕೃಷ್ಣನ ಅಂಶ, ನಾವು ಸೇವಕರು. ನಾಲ್ಕನೇ ಹೆಂಡತಿ ಇವ್ರು ಹೇಳ್ತಾರೆ ಆತ್ಮ. ಹೇಳಿ. ಇವ್ರು ಹೇಳ್ತಾರೆ ಭಕ್ತಿ. ಯಾರು ಹೇಳ್ತಾರೆ ಆತ್ಮ, ಯಾರು ಹೇಳ್ತಾರೆ ಭಕ್ತಿ? ಸರಿ ಯಾರು? ಆತ್ಮ, ಭಕ್ತಿ? ಆತ್ಮ ಅಲ್ಲ, ಭಕ್ತಿ. ಈ ಧರ್ಮ ಕಾರ್ಯದಲ್ಲಿ ನಾವು ಏನ್ ಮಾಡ್ತೀವಲ್ಲ, ಈ ಕಾರ್ಯ ನಮಗೆ ಆ ಮಹತ್ವ ಭಯ ಆ ಸಮಯದಲ್ಲಿ ನಮ್ಮ ರಕ್ಷಣೆಗೆ ಬರ್ತದೆ. ಧರ್ಮದ ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮ ರಕ್ಷಣೆ ಮಾಡುತ್ತೆ. ಧರ್ಮ ರಕ್ಷಣೆ ಅಂದ್ರೆ ಅರ್ಥ ಏನು? ಈ ತರ ಸತ್ಸಂಗಕ್ಕೆ ಬರೋದು, ಶ್ರವಣ ಮಾಡೋದು, ದೇವರ ನಾಮಸ್ಮರಣೆ, ಸೇವೆ, ಇದೆಲ್ಲ ಧರ್ಮ ರಕ್ಷಣೆ. ನಾವು ನಮ್ಮ ಜೀವನದಲ್ಲಿ ಧರ್ಮದ ಸರಿಯಾಗಿ ನಾವು ಪಾಲನೆ ಮಾಡಿದ್ರೆ. ಆದರೆ ರಾಜ ಆ ಧರ್ಮ ಮಾಡಲಿಲ್ಲ ಏನು? ಅದಕ್ಕೆ ಅವಳ ಸ್ವರ ವೆರಿ ಫೇಂಟ್, ಫೀಬಲ್ ವಾಯ್ಸ್, ಸೊ ಸ್ಟ್ರಾಂಗ್ ಇಲ್ಲ. ಆದರೆ ಐ ವಿಲ್ ಕಮ್, ನಾನು ಬರ್ತೇನೆ. ಸೊ ಈ ಥರ ಈ ಶ್ಲೋಕದಿಂದ ನಾವು ಶುಡ್ ಲರ್ನ್. ಇದನ್ನು ಲೈಟ್ಲಿ ತಗೊಳ್ಬೇಡಿ. ಇದು ಒಂದು ಹಾಬಿ ಅಲ್ಲ. ನನಗೆ ಒಳ್ಳೆಯದಾಗ್ತದೆ, ಭಜನೆ ಕೇಳ್ತೇನೆ, ಆದರೆ ಗಂಭೀರ ವಿಷಯ. ನನ್ನ ಜೀವನದಲ್ಲಿ ಆ ಸಮಯ ಏನಾಗ್ತದೆ, ನಾನು ಯಾವ ಥರ
ಅದಕ್ಕೆ ಉತ್ಸಾಹ ಬೇಕು. ಉತ್ಸಾಹ ಇಲ್ಲದಿದ್ದರೆ ಕಲಿಯುಗದಲ್ಲಿ ಬೇರೆ ತುಂಬಾ ವಿಷಯ ಇದೆ. ನಮ್ಮ ಉತ್ಸಾಹವನ್ನು ಸರಿಯಲ್ಲ, ಉತ್ಸಾಹ ಇಲ್ಲಿ ಬರಲಿಕ್ಕೆ ಉತ್ಸಾಹ ಇಲ್ಲದಿದ್ದರೆ ತಿಳಿಬೇಕು, ಏನಾದರೂ ನನ್ನ ಬೇರೆ ವಿಷಯ ಕರಿತಾ ಇದೆ ಅಲ್ಲಿ. ಸೊ ಉತ್ಸಾಹ ಯಾವ ಥರ ನಾವು ಉತ್ಸಾಹವನ್ನು, ಹೌ ಟು ಮೇಂಟೈನ್ ಉತ್ಸಾಹ ಕಠಿಣ ಇದೆಯಲ್ಲ. ಯಾರಿಗೆ ಉತ್ತರ ಇದೆ? ಉತ್ಸಾಹ ಇರಬೇಕು. ಅದಕ್ಕೆ ಏನು ಮಾಡಬೇಕು? ಸ್ವಲ್ಪ ದೃಢತಾ ಬೇಕಲ್ಲ, ಡಿಟರ್ಮಿನೇಷನ್ ಬೇಕು. ಬೇರೆ ಏನು ಮಾಡಬೇಕು? ಮಂತ್ರ ಜಪ ಮಾಡಬೇಕು. ಉತ್ಸಾಹ ಇದ್ದವರ ಸಂಘ ಮಾಡಬೇಕು. ಉತ್ಸಾಹ ಇದ್ದವರ ಸಂಘ ಮಾಡಿದ್ರೆ ನಮ್ಮ ಸಂಘ ನಾವು ಬೇರೆಯವರಿಗೆ ಕೊಡಬೇಕು. ಯಾರಿಗೆ ಉತ್ಸಾಹ ಇಲ್ಲ, ನಮಗೆ ನಮ್ಮಿಂದ ಯಾರು ಸೀನಿಯರ್ ಇದ್ದಾರೆ ಅವರಿಂದ ನಾವು ಉತ್ಸಾಹ. ಸೊ ನಾವು ಉತ್ಸಾಹದಕ್ಕೆ ಇನ್ನೊಂದು ಕತೆ ಹೇಳ್ತೇನೆ, ಅದರ ನಂತರ ಇವತ್ತಿನ ಇದು ನಾನು ಬಂದ್ ಮಾಡ್ತೇನೆ. ಈ ಶ್ಲೋಕ ಸಂಬಂಧಿತ ಏನಾದರೂ ವಿಷಯ ಇದ್ರೆ ನಂತರ ನಾವು ನೋಡೋಣ. ಅಕ್ಬರ್ನ ಹೆಸರು ಕೇಳಿದಿರಲ್ಲ. ಅಕ್ಬರ್ ಒಂದ್ಸಲ ಘೋಷಣೆ ಮಾಡಿದ್ದ, ನಾನು ಒಂದು ಕಾಂಪಿಟಿಷನ್ ಇಡ್ತೇನೆ. ಯಾರು ವೃಂದಾವನ ಈ ಯಮುನಾ ನದಿಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಯಾರು ಹೆಚ್ಚು ಹೊತ್ತು ಆ ನದಿಯಲ್ಲಿ ಇಲ್ಲಿ ತನಕ ನೀರಿನಲ್ಲಿ ಇರ್ತಾರ, ಅವರಿಗೆ ಪೂರ್ಣ ರಾತ್ರಿ ಬೆಳ್ಳಿಗೆ ತನಕ ಅಲ್ಲಿ ಇರಬೇಕು. ಕಾಂಪಿಟಿಷನ್ ಇದೆ. ಅವರಿಗೆ ನಾನು ಅವಾರ್ಡ್ ಕೊಡ್ತೀನಿ. ಎಲ್ಲರೂ ಬಂದರು, ನಾನು ಮಾಡ್ತೇನೆ. ನಾನು ಇಲ್ಲ ಹೋದ್ರು ನದಿಯಲ್ಲಿ ಮಧ್ಯದಲ್ಲಿ ಹೋಗಿ ಇಲ್ಲಿ ತನಕ 5 ಮಿನಿಟ್ನಲ್ಲಿ ಏನೇನು ಬಂದು ಸಾಧ್ಯ ಇಲ್ಲ. ವೆರಿ ಕೋಲ್ಡ್ ವಾಟರ್. ಡಿಸೆಂಬರ್ ತಿಂಗಳಲ್ಲಿ ಎಷ್ಟು ಕೋಲ್ಡ್ ಇತ್ತು. 20 ಮಿನಿಟ್, ಅರ್ಧ ಗಂಟೆ. ಒಬ್ಬನು ಇಡೀ ರಾತ್ರಿ ಬೆಳ್ಳಿಗೆ ತನಕ ಇತ್ತು. ಸೊ ಘೋಷಣೆ ಆಯಿತು, ವಿನರ್. ಅಕ್ಬರ್ಗೆ ಹೇಳಿದ್ರು, ಇವನು ವಿನರ್, ಇವನಿಗೆ ಪ್ರೈಸ್ ಕೊಡಬೇಕು. ಆದರೆ ಕೆಲವರು ಇದ್ರಲ್ಲ, ಸಕ್ಸಸ್ ನಮಗೆ ನಿಂದೆ ಮಾಡುವವರು ಸರ್ ಇರ್ತಾರಲ್ಲ, ಈ ಥರ ಕೆಲವರು. ಅವರು ಮಿನಿಸ್ಟರ್ ಇದ್ರು, ಅವ್ರು ಹೇಳಿದ್ರು, ನೋ 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 ಇವನು ಚೀಟರ್, ಇವನು ಚೀಟಿಂಗ್ ಮಾಡಿದ್ದಾನೆ. ಅವನು ಅರೆ ಏನಪ್ಪ ಚೀಟಿಂಗ್? ಏನು ಚೀಟಿಂಗ್ ಮಾಡಿ? ಇಲ್ಲ, ಅವನು ಅಲ್ಲಿ ನದಿಯಲ್ಲಿ ಇರುವಾಗ ಆ ಪಕ್ಕದಲ್ಲಿ ಒಂದು ದೇವಸ್ಥಾನದಲ್ಲಿ ಇದು ದೀಪದ ಅಗ್ನಿ ಇದೆಯಲ್ಲ, ಅಗ್ನಿಯನ್ನು ನೋಡ್ತಾ ನೋಡ್ತಾ ಅವನು ಅಲ್ಲಿಂದ ಇವನಿಗೆ ಪ್ರಯಾಸ ಕೊಡುವ, ಇವನು ಚೀಟರ್ ಇವನು. ಓ ಸರಿ, ಅವನನ್ನು ಚೀಟರ್ ಅಂತ ಅವನಿಗೆ ಅವಾರ್ಡ್ ಕೊಡಲಿಲ್ಲ. ಬೀರ್ಬಲ್ಗೆ ಗೊತ್ತಾಯ್ತು, ರಾಜ ಯಾವಾಗ ಏನಾದರೂ ಏನು ಉಪದ್ರ ಕೊಡ್ತಾನೆ. ಸೊ ಅವನು ಉಪಾಯ ಮಾಡಿದ. ರಾಜನ ಹೇಳಿದ, ರಾಜ ನೀನು ನನ್ನ ಮನೆಗೆ ಬರಲಿಲ್ಲ, ತುಂಬ ದಿವಸ ಆಯಿತು, ಮಧ್ಯಾಹ್ನದ ಊಟಕ್ಕೆ ನೀನು ಬಾ. ರಾಜ ಬಂದ ಊಟ 12 ಊಟ ಅಂದರೆ 12 ಗಂಟೆಗೆ ಬರಬೇಕಲ್ಲ ಮಧ್ಯಾಹ್ನ. ಸೊ ಬಂದ. ಸೊ ಬೀರ್ಬಲ್ ಮಾತಾಡ್ತಾ ಇದ್ದಾನೆ. 15 ಮಿನಿಟ್ ಆಯಿತು. ಕೇಳಿದ, ಏನಾಯಿತು ಊಟ? ನಾನು ಬಂದಿದ್ದೆ, ನನಗೆ ಆಗ್ತದೆ, ಊಟ ಬಿಟ್ಟು ಆಗ್ತಾ ಇದೆ. ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಊಟ ರೆಡಿ ಆಗ್ತದೆ. ಅರ್ಧ ಗಂಟೆ ಆಯಿತು. ಬೀರ್ಬಲ್ ಏನಾಯ್ತಪ್ಪ? ಊಟ ಆಗ್ತಾ ಇದೆ, ಸ್ವಲ್ಪ 15 ಮಿನಿಟ್ ಎಲ್ಲ ರೆಡಿ ಆಗ್ತದೆ. ನಾನು ಕೇಳ್ದ, 1 ಗಂಟೆ ಆಯ್ತು. ನೀನೇನು ಆಗ್ತಾ ಇದೆ ಎಲ್ಲಿ ನೋಡಿ ನನಗೆ ತೋರಿಸು, ನನಗೆ ಎಲ್ಲಿ ಊಟ ಮಾಡ್ದೆ, ಎಲ್ಲಿ ತಯಾರಾಗ್ತಾ ಇದೆ. ಒಳಗೆ ಹೋಗಿ ನೋಡ್ತಾನೆ, ಬೀರ್ಬಲ್ ಆ ಮಟ್ಕೆ ಇದೆಯಲ್ಲ, ಏನು ಅದು ಭೋಗ ಮಾಡೋದು ಮಟ್ಕೆ, ಹೀಗೆ ಮೇಲೆ ಇಟ್ಟಿದ್ದಾನೆ. ಮತ್ತೆ ಅದರದ್ದು ಈ ಥರ ಒಂದು ಬಾಂಬು ಸ್ಟ್ಯಾಂಡಲ್ಲಿ ಕೆಳಗೆ ಅಗ್ನಿ ಇಟ್ಟಿದ್ದಾನೆ. ಅರ್ಥ ಆಯ್ತಾ? ಅಂಡಿ ಎಲ್ಲಿದೆ? ಮೇಲೆ. ಫೈರ್ ಎಲ್ಲಿದೆ? ಕೆಳಗೆ. ರಾಜ ಹೇಳಿದ, ಏನು ಮೂರ್ಖ ನೀನು, ಈ ಥರ ಯಾರು ಮಾಡ್ತಾರ? ಇಲ್ಲಿ ಇಟ್ಟು ಆಗ್ತದ, ಸ್ವಲ್ಪ ಟೈಮ್ ತಗ್ತದೆ, ಆಗ್ತದೆ. ಮೂರ್ಖ ಅವನಿಗೆ ಕ್ರೋಧ ಬಂತು. ಏನೇನು ನನ್ನೇನು ಮಜಾಕ್ ಮಾಡ್ತಾ ಇದೀಯ? ಏನು ರಾಜ ನೀವು ಸಹ ಏನು? ಅವನು ನದಿಯಲ್ಲಿ ಇತ್ತು, ಆ ಕೋಲ್ಡ್ ವಾಟರ್ನಲ್ಲಿ ಇದ್ದ. ನೀವು ಹೇಳ್ತೀರಿ ಅವನಿಗೆ ಅಷ್ಟು ದೂರದಲ್ಲಿ ಅವನು ಅಗ್ನಿಯನ್ನು ನೋಡಿ ಎಲ್ಲ ಹೀಟ್ ತಗೊಳ್ತಾ ಇದ್ದಾನೆ, ಅವನು ಚೀಟರ್. ನಾನು ಇಲ್ಲಿ ನೀವು ಹೇಳ್ತೀರಿ, ಇದು ನನಗೆ ಮೂರ್ಖ ಹೇಳ್ತೀರಿ ನೀವು. ಈ ಥರ ಆಗ್ತದ? ಅಕ್ಬರ್ಗೆ
ನಾನು ತಪ್ಪು. ನಾನು ಈ ಕತೆ ಯಾಕೆ ಹೇಳಿದ್ರು ಯಾರು, ಇದರಿಂದ ಏನು ನಾನು ಈ ಕತೆ ಹೇಳುವ ಮುಂದೆ ಏನಾದರೂ ಹೇಳಿದೆ ನಿಮಗೆ, ಅದರ ಸಂಬಂಧ ಇದೆ. ವಾಟ್ ಇಸ್ ದ ಲರ್ನಿಂಗ್ ಎಕ್ಸ್ಪೀರಿಯನ್ಸ್? ಸಂಘ ಮಾಡಿದಾಗ ನಮಗೆ ಭಕ್ತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ. ಹಾಗೆ ಬೆಂಕಿ ತಾಗಿದಾಗ ಮಾತ್ರ ಅಡುಗೆ ಆಗ್ಲಿಕ್ಕೆ ಸಾಧ್ಯ. ಸರಿಯಲ್ಲ? ಅದೇ ದೂರದಲ್ಲಿ ಇದ್ರೆ ಸಂಘ ಆಗ್ತದ, ಭಕ್ತರ ಆಗ್ತದೆ. ಸೊ ಇದೇ ತರ ನಾವು ಭಕ್ತರ ಸಂಘ, ಪ್ರತ್ಯಕ್ಷ ಭಕ್ತರು ಇರುವುದಿಲ್ಲ, ಆದರೆ ಮನೆಯಲ್ಲಿ ನಾವು ಆ ಥರ ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕಂತ. ಎಲ್ಲರೂ ದಿನಾಲು ಬೆಳಿಗ್ಗೆ ಬರುವುದು ಆಗುವುದಿಲ್ಲ, ಆದರೆ ಮನೆಯಲ್ಲಿ ಈ ಥರ ವಿಷಯ, ಈ ಥರದ್ದು ಗ್ರಂಥ ಓದುವುದು, ದೇವರ ನಾಮಸ್ಮರಣೆ, ಭಗವಂತರ ಪೂಜೆ, ಪ್ರಾರ್ಥನೆ, ಸೇವಾ, ಸ್ವಲ್ಪ ಬೇರೆ ದೇವರಿಗೆ ಈ ವಿಷಯ ಹೇಳುವುದು, ಪ್ರಚಾರ ಮಾಡುವುದು, ಅಂದರೆ ಅದಕ್ಕೆ ಉತ್ಸಾಹ ಬೇಕು. ಉತ್ಸಾಹದಿಂದ ಈ ಥರ ಕಾರ್ಯ ಮಾಡುವಾಗ ನಾವು ಅದರ ಸಂಪರ್ಕದಲ್ಲಿ ಇರ್ತೇವೆ. ದೇವರ ಹೆಸರಿನಲ್ಲಿ, ಅವರ ಸೇವೆಯಲ್ಲಿ ಎಲ್ಲ ಆಧ್ಯಾತ್ಮಿಕ ಶಕ್ತಿ ಇದೆ. ಆ ಥರ ನಾವು ಉತ್ಸಾಹ ಇಲ್ಲದಿದ್ದರೆ ದೇವರು ಹೇಳ್ತಾರೆ, ಏನು ಉತ್ಸಾಹ ಇಲ್ಲ ಇವನಿಗೆ, ಏನು ಸರಿಯಾಗಿ ಇಟ್ ಈಸ್ ನಾಟ್ ಕುಕ್ಡ್ ಪ್ರಾಪರ್ಲಿ. ಕುಕ್ ಮಾಡದಿದ್ರೆ ದೇವರು ಸ್ವೀಕಾರ ಮಾಡ್ತಾರ? ಯಾಕಂದ್ರೆ ಭೋಗ ಸರಿ ಕುಕ್ ಆಗಲಿಲ್ಲ, ಮಾಡೋದಿಲ್ಲಲ್ಲ, ಸರಿ ಕುಕ್ ಆಗಲಿಲ್ಲ. ಅದೇ ಥರ ನಾವು ಸಹ ಈ ಭಕ್ತಿಯ ಮಾರ್ಗದಲ್ಲಿ ಉತ್ಸಾಹದಿಂದ ಎಲ್ಲ ಸರಿಯಾಗಿ ಭಗವದ್ಗೀತೆಯ ಜ್ಞಾನವನ್ನು ತಿಳಿದು ನಾವು ಉತ್ಸಾಹ ಇಲ್ಲದಿದ್ದರೆ ಸಹ ಬುದ್ಧಿಯಿಂದ ನನಗೆ ಉತ್ಸಾಹ ಇಲ್ಲ, ಆದರೆ ನಾನು ಸ್ವಲ್ಪ ತೋರಿಸ್ತೇನೆ, ಉತ್ಸಾಹ ಬೇಕಪ್ಪ, ನನಗೆ ಉತ್ಸಾಹ ಬೇಕು, ಆ ಥರ ಮಾಡಿದರೆ ಸಹ ದೇವರು ಪ್ರಸನ್ನ ಆಗ್ತಾರೆ. ಅವನಿಗೆ ಉತ್ಸಾಹ ಇಲ್ಲ, ಅದರ ಅರ್ಥ ಏನಾಯಿತು? ಅವನು ಅವನಸ್ಕರ ಮಾಡುವುದಿಲ್ಲ. ಯಾರಸ್ಕರ ಮಾಡುವುದು? ದೇವರ ಪ್ರಸನ್ನೆಗೆ. ಇಲ್ಲಾಂದರೆ ಕೆಲವರು ಹೇಳ್ತಾರೆ, ಇಲ್ಲ ನನಗೆ ಮೂಡಿಲ್ಲ ಈಗ. ಅದರ ಅರ್ಥ ಏನಾಯಿತು? ನೀನು ದೇವರಿಗೆ ಮಾಡೋದಿಲ್ಲ ಅಲ್ಲ. ಮೂಡಿದ್ರೆ ಬರ್ತೇನೆ ನಾನು, ಮೂಡಿಲ್ಲದಿದ್ದರೆ ಬರುವುದಿಲ್ಲ. ಆದರೆ ಭಾವನೆ ಏನು? ನನ್ನಸ್ಕರ, ಅದು ಭಕ್ತಿಯಲ್ಲ. ಸೊ ಈ ಕಲಿಯುಗದಲ್ಲಿ ಉತ್ಸಾಹ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಆದರೆ ಈ ಥರ ಅಗ್ನಿಯ ಸಂಪರ್ಕದಲ್ಲಿದ್ದರೆ ನಾವು ಸುರಕ್ಷಿತ. ಅದಕ್ಕೆ ಭಕ್ತರ ಸಂಘ, ಈ ಥರದ ಕಾರ್ಯಕ್ರಮದಲ್ಲಿ ನಾವು ಬರ್ತಾ ಇರಬೇಕು. ದಿಸ್ ಈಸ್ ದ ಮೆಸೇಜ್ ಎವ್ರಿ ಒನ್, ಎಲ್ಲರಿಗೆ. ಭಕ್ತಿ ಅದೇ ಹೇಳು 1 ವರ್ಷ 2 3 ವರ್ಷ ಆಯಿತು, ಆದರೆ ನಾನು 3 ವರ್ಷ ಆದರೆ ಏನು ಸರಿಯಾಗಿ ಆಗಲಿಲ್ಲ, ಅನರ್ಥದಲ್ಲಿ ಹೋಗಲಿಲ್ಲ. ಯಾಕಂದರೆ ಸರಿಯಾಗಿ ನಾವು ಕುಕ್ ಮಾಡಲಿಲ್ಲ. ಕುಕ್ ಮಾಡಬೇಕಾದ್ರೆ ಸರಿಯಾಗಿ ಈ ವಿಚಾರವನ್ನು ನೋಡ್ತಾ ಇರಬೇಕು. ಏನಪ್ಪ, ಏನು ನನ್ನ ವೀಕ್ನೆಸ್ ಏನು ನನಗೆ ಯಾವ ವಿಷಯ ನನಗೆ ಆಕರ್ಷಣೆ ಹೆಚ್ಚಾಗ್ತದೆ ಮತ್ತು ನಾನು ಭಕ್ತಿಯಿಂದ ದೂರ ಆಗ್ತಾ ಹೋಗ್ತಾ ಇದ್ದೇನೆ, ಇದೆಲ್ಲ ನೋಡ್ತಾ ಇದ್ದೇನೆ. ಸೊ ಈ ಕಥೆಯಿಂದ ನಾವು ಇದನ್ನು ಮರೆತು ಹೋಗಬಾರ್ದು. ಸೊ ನೇಹ ಅವಿಕ್ರಮೋ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಇದು ನಮ್ಮದು ಫಸ್ಟ್ ಪ್ರಯಾರಿಟಿ. ಬೇರೆ ವಿಷಯ ಎಲ್ಲ ಇದೆ, ಮನೆಯ ರೆಸ್ಪಾನ್ಸಿಬಿಲಿಟಿ, ಕಾಲೇಜ್ ಶಾಲೆ ಎಲ್ಲ ರೆಸ್ಪಾನ್ಸಿಬಿಲಿಟಿ ಇದೆ, ಪರಿವಾರದ ರೆಸ್ಪಾನ್ಸಿಬಿಲಿಟಿ ಇದೆ. ಆದರೆ ಇದು ನಂಬರ್ 1 ಉತ್ತರದಾಯಿತ್ವ ಅಲ್ಲ. ಹಾಗಲ್ಲ, ನಾನು ಬರ್ತೇನೆ ಸ್ವಲ್ಪ ಬೇರೆ. ಇದು ನಂಬರ್ 1 ಇರಬೇಕು. ನಾವು ನಂಬರ್ 1 ಇಟ್ಟರೆ ದೇವರು ಸಹ ನಮ್ಮನ್ನು ನಮ್ಮ ಸಂಸ್ಥಾಪಕ ಆಚಾರ್ಯ ಹೇಳ್ತಾರೆ, ನಮ್ಮ ಜೀವನದಲ್ಲಿ ಎಲ್ಲ ಇದ್ದಿದೆಯಲ್ಲ ಟ್ಯಾಲೆಂಟ್, ಸ್ಕಿಲ್ಸ್ ಎಲ್ಲ, ನಾನು PhD, ನಾನು ಅದು, ನನ್ನ ಹತ್ರ ಇದು ಸ್ಕಿಲ್ ಇದೆ, ದೇ ಆರ್ ಲೈಕ್ 0. ನನ್ನ ಹತ್ರ 3 0 ಇದೆ, 4 0 ಇದೆ ಅಲ್ಲ. ಐ ಆಮ್ ದಿಸ್, ನಾನು ಇದು ಮಾಡಿದ್ದೇನೆ. 0 + 0 + 0 is equal to 0 multiplied by 0 multiplied by 0, 0 divided by 0 divided 0 minus 0 minus 0. ಅದೇ 0 ನಲ್ಲಿ ಮುಂದೆ 1 ಹಾಕಿ. ಈಗ ಏನಾಯ್ತು? 1 0 10, 2 0 3 0 4 0. So the more the number of 0, more is the value, provided you keep 1.
ಅದು ಒನ್ ಯಾರು? It is the Krishna. Krishna. So keep Krishna in mind. So you have to keep, otherwise our value. ಹೇಳಿದ್ರಲ್ಲ, all things at the time of death ಎಲ್ಲ ಹೋಯ್ತು. ಆದರೆ ಭಕ್ತಿ ಮಾಡಿದ್ದು ಕಂಟಿನ್ಯೂಸ್, ನಷ್ಟ ಇಲ್ಲ ಅದು. ಸೊ ತುಂಬ ತುಂಬ ಧನ್ಯವಾದ ನಿಮ್ಮೆಲ್ಲರಿಗೆ. ಈ ಥರ ಬರ್ತಾ ಇರಿ. ನಾನು ಹೇಳಿದೆ, ನೀವೆಲ್ಲ ಭಾಗ್ಯವಂತರು. ಭಕ್ತಿ ವಿಷಯ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಪ್ರಭುಪಾದ್ನವರು ನಮಗೆ ಎಲ್ಲ ಯೋಗ ಇದೆ, ಜ್ಞಾನ ಯೋಗ, ಧ್ಯಾನ ಯೋಗ, ನಮಗೆ ಎಲ್ಲ ಸಾಧ್ಯ ಇಲ್ಲ ಆ ಥರದ್ದು. ಆದರೆ ಭಕ್ತಿ ಯಾರೂ ಮಾಡ್ಬೋದು. ಮನೆಯಲ್ಲಿಟ್ಟು ಭಕ್ತಿ, ಮನೆಯಲ್ಲಿಯೇ ಮನೆಯಲ್ಲಿರುವಾಗ ಸಹ ನಾವು ಭಕ್ತಿ ಮಾಡಬಹುದು. ಅದನ್ನು ತಕ್ಷಣ ದೇವರು ಸ್ವೀಕಾರ್ತಾರೆ. ಭಕ್ತಿಯಲ್ಲಿ ಪ್ರೀತಿ ಇದೆ, ದೇವರ ಮೇಲೆ ಒಂದು ಆಶ್ರಯ ತಗೊಳ್ಳೋದೊಂದು ಭಾವನೆ ಇರ್ತದೆ. ಯಾರು ಮಾಡ್ಬೋದು. ಭಕ್ತಿ ಶ್ರೇಷ್ಠ. ಭಕ್ತಿಯಿಂದ ಬೇರೆ ಎಲ್ಲ ಮುಕ್ತಿ ಎಲ್ಲ ಇಟ್ ಈಸ್ ಆಲ್ ಬೈ ಪ್ರಾಡಕ್ಟ್. ಮುಕ್ತಿ ಅಂತ ಏನೇನು ಮುಕ್ತಿ? ಭಕ್ತಿ ಅದು ದೇವರು ಪ್ರತ್ಯಕ್ಷವಾಗಿ ನಮ್ಮ ಲಕ್ಷ್ಯ ಕೊಡ್ತಾರೆ, ರಕ್ಷಣೆ ಮಾಡ್ತಾರೆ. ನಾವು ಮಾಡುವ ಈ ಕೇಂದ್ರದಲ್ಲಿ ನಾವು ವಾಟ್ ಈಸ್ ಅವರ್ ಟೀಚಿಂಗ್? ಭಕ್ತಿ. ತಕ್ಷಣ ಭಕ್ತಿ ಮಾಡಿದ ತಕ್ಷಣ ನಾವು ದೇವರ ಸಾಮೀಪ್ಯದಲ್ಲಿ. ಸೊ ಹಾರ್ಟ್ಫೆಲ್ಟ್ ಬೆಸ್ಟ್ ವಿಶಸ್, ಎಲ್ಲರಿಗೆ ಹಾರ್ದಿಕ ಶುಭೇಚ್ಛಾ. ಈ ಥರ ನಾವು ಇಲ್ಲಿರುವುದಿಲ್ಲ, ಯಾಕೆ ನಾವು ಪುನಃ ಬರುವುದು ಅಷ್ಟು ಸುಲಭ ಇಲ್ಲ. ನಾವು ಗೋವರ್ಧನ್ ಋಷಿ ಕ್ಷೇತ್ರದಿಂದ ಬರ್ತಾ ಇದ್ದೀವಿ. ಯಾರು ಇಲ್ಲಿಂದ ಗೋವರ್ಧನ್ ಋಷಿ ಕ್ಷೇತ್ರಕ್ಕೆ ಬಂದಿದ್ದೀರಾ? ಕೈ ಮೇಲೆ ಮಾಡಿ. ಅಲ್ಲಿದ್ದಾರೆ. ಎಸ್, ವೆರಿ ಗುಡ್. ಸೊ ನಿಮ್ಮೆಲ್ಲರಿಗೆ ನಾನು ಐ ಆಮ್ ಇನ್ವೈಟಿಂಗ್ ಆಲ್ ಆಫ್ ಯು, ಪ್ಲೀಸ್ ಕಮ್ ಗೋವರ್ಧನ್ ಆಲ್ಸೋ. ಅದು ಸಹ ಒಂದು ತೀರ್ಥಕ್ಷೇತ್ರ. ಹರೇ ಕೃಷ್ಣ. ನಾವೇನು ಪ್ರಶ್ನೆ ಏನಾದರೂ ಇದ್ರೆ ವಿ ಹ್ಯಾವ್ ಸಮ್ ಟೈಮ್ ಸ್ಟಿಲ್, ರೈಟ್? ನಾವು ಏನಾದರೂ ನಿಮಗೆ ಏನು ಪ್ರಶ್ನೆ ಇದ್ರೆ, ಅವ್ರೇನು ಕಾಮೆಂಟ್ಸ್ ಇದೆ, ಅದು ಏನು ಚಾಲೆಂಜ್ ಇದೆ, ಇದು ನೀವು ಹೇಳೋದು ಸರಿಯಲ್ಲ, ನಮಗೆ ಇದು ಸರಿ ಆಗೋದಿಲ್ಲ ನೀವು ಹೇಳ್ತಾ ಇದ್ದೀವಿ, ಏನಾದರೂ ಇದೇ ಆಯ್ತು. ಎಸ್, ವೆರಿ ನೈಸ್ ಟು ಸಿ ಆಲ್ ಆಫ್ ಯು. ಮೋಸ್ಟ್ ಆಫ್ ದೆಮ್ ಆರ್ ಲೇಡೀಸ್, ಜೆಂಟ್ಸ್ ಆರ್ ವೆರಿ ಲೆಸ್. Ladies immediately accept, not complicated. ಒಂದು ಇನ್ಸಿಡೆನ್ಸ್ ನನಗೆ ನೆನಪು ಬರ್ತದೆ. ಲೇಡೀಸ್ ಒಮ್ಮೆ ಬೋರಿವಲಲ್ಲಿ ದೊಡ್ಡ ಹರೇ ಕೃಷ್ಣ ಒಂದ್ಸಲ ಒಂದು ಕೆಲವು ವರ್ಷದ ಮಹಾರಾಜ್ ಒಂದು ಪ್ರೋಗ್ರಾಮ್ ಇಟ್ಟಿದ್ರು ಒಂದು ಬೋರಿವಲ್ಲಿ. ದೊಡ್ಡ ಗ್ರೌಂಡ್, ಯಾರು ಇರಲಿಲ್ಲ, ಹೆಂಗಸರು ಎಲ್ಲ ಹೆಂಗಸರು ಎಲ್ಲರೂ ಬಂದ ಕತೆಗೆ. ಒಂದು 1,000-2,000 ಹೆಂಗಸಿದ್ರು, ಮತ್ತು ಒಂದು ಜೆಂಟ್ಸ್ ಕೂಡ ಇಲ್ಲ. ಎಲ್ಲರೂ ಏನಾಯ್ತು ಆ ದಿವಸ ಇಂಡಿಯಾ ಮತ್ತೆ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್, ಒನ್ ಡೇ ಮ್ಯಾಚ್ ನಮ್ಮಲ್ಲ. ನೀವು ಒಂದು ಅದು ಮ್ಯಾಚ್ ಸಂಪಿತ್ತು, ರಶ್ ಇಂಡಿಯಾ ಎಲ್ಲ ಗಂಡಸರು ಅಲ್ಲಿತ್ತು. ಮಹಾರಾಜ್ ಕೀರ್ತನೆ ಮಾಡೋಕೆ ಎಲ್ಲ ಗಂಡಸರು. ಸೊ ಅವರೊಮ್ಮೆ ಹೇಳಿದ್ವಾಗ, ಇದೇ ಭಕ್ತಿಯಲ್ಲಿ ಆ್ಯಕ್ಚುಲಿ ಹೆಂಗಷ್ಟು ಹೆಚ್ಚು ಆಕರ್ಷಣೆ ಉಂಟು, ಹೆಚ್ಚು ಬೇಗ ಆಕರ್ಷಣೆ ಉಂಟು ದೇವರಿಗೆ, ಕಥೆಗೆಲ್ಲ ಬೇಗ ಆಕರ್ಷಣೆ. ಮೆನ್ ಸ್ವಲ್ಪ ಥಿಂಕ್ ಮಾಡ್ತಾರಲ್ಲ, ನನಗೆ ಸ್ವಲ್ಪ ಟೈಮ್ ತಗೊಳ್ಳಿ, ಮತ್ತೆ ತಗೊಂಡು ಇವತ್ತು ಟೈಮ್ ತಗೊಳ್ಳಿ, ಮತ್ತು ಸೀರಿಯಸ್ಲಿ ಅದು ನಂದು ಹೆಚ್ಚು ಅವರು ಸೀರಿಯಸ್ ಆಗಿದ್ದಾರೆ. ಸೊ ದಟ್ ಈಸ್ ಅ ಟ್ರೂ ಸ್ಟೋರಿ. ನಾನು ಫಸ್ಟ್ ಅಟ್ರಾಕ್ಟ್ ಆಗೋದು ಫಿಲಾಸಫಿ, ನಾಟ್ ಕಾಂಪಿಟಿಷನ್, ಫಿಲಾಸಫಿ ಚಾಂಟಿಂಗ್. ನಾನು ಫಸ್ಟ್ ಇದಾಗಿ ಅಟ್ರಾಕ್ಷನ್ ಆಗೋದು. ಇವತ್ತು ಸ್ವಲ್ಪ ಟೈಮ್ ತಗೊಳ್ಳಿ, ಒಂದು ಟೈಮ್. ಈಗ ಅವ್ರಿಗೆ ಹೆಚ್ಚು, ನನಗೆ ಥರ ಇದೆ ಅಷ್ಟು ಇಲ್ಲ, ಅದು ಭಾಳ ಆಯ್ತು. ಅದೇ ಆ್ಯಕ್ಚುಲಿ ನಮ್ದೊಂದೇ ಹೇಳ್ಬೇಕು, ಇವನ್ ಗಂಡಸರಿಗೆ ಕೂಡ ಪ್ರೋಗ್ರೆಸ್ ಮಾಡಬೇಕಾದ್ರೆ ಹೆಂಗಸರ ಸಹಾಯ ಬೇಕು. ಅದಕ್ಕೆ ನಾವು ಹೆಂಗಸರೆಲ್ಲರೂ ಭಕ್ತಿ ತಕೊಂಡ್ರೆಲ್ಲ ಅವರಿಗಿಂತ ನಮಗೆ ಭಾಳ ಉಪಕಾರ ಆಗ್ತದೆ. ಇಲ್ಲದೆ ನಮ್ಮ ಇದು ಮನಸ್ಸು ಭಾಳ ಸಂಘರ್ಷ ಮಾಡ್ತದೆ. ಗಂಡಸರಿಗೆ ಹೆಚ್ಚು ನಮಗೆ ಹೆಂಗಸರಿಗೆ ಭಾಳ ಸಂಘರ್ಷ ಇರ್ತದೆ. ಆ ಟೈಮಿಗೆ ನಾವು ಭಕ್ತಿ ಮಾಡಿದ್ರೆ ನಾವು ಸ್ಟ್ರಾಂಗ್ ಇರ್ತೀವಿ. ಆಚೆ ಈಚೆ ಗೆಟ್ ಡಿಸ್ಟ್ರಾಕ್ಟೆಡ್, ಅದು ಆಗುದಿಲ್ಲ. ಅದಕ್ಕೆ ನನಗೆ ಗಂಡನ ತಾಯಿಗೆ ಏನು ಹೇಳ್ತೀನೋ ಕನ್ನಡದಲ್ಲಿ?
ಅತ್ತಿಗೆಲ್ಲ ಅತ್ತಿಗೆ ಅತ್ತೆ 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 ಮೊದಲಿಲ್ಲ. ನನ್ನ ಅತ್ತೆ ಭಗವದ್ಗೀತಾ ಭಾಗವತಂ ಓದಲಿಕ್ಕೆ ಶುರು ಮಾಡಿದ್ರು. ಅವರು ಹೇಗೆ ಇವರು ಪ್ರೀಚ್ ಮಾಡಿ ಅವ್ರು ಹೇಗೆ ಡಿವೋಟಿ ಅದು ಅವ್ರದ್ದು ಒಂದೇ ಇರುದು, ಎಲ್ಲರಿಗೆ ಹೇಳುದು, ಅವ್ರು ಕೂಡ ಪ್ರೀಚ್ ಮಾಡಿ ಎಲ್ಲರಿಗೆ ಜಪ ಮಾಡು ಸೈವಾಗ ಹೆದರಿಕೆ ಬರುದಿಲ್ಲ, ಶಾಂತವಾಗಿ ಸಾಯ್ತಾರೆ. ಅಂಡರ್ಸ್ಟ್ಯಾಂಡ್, ಪ್ಯೂರ್ ಅಂಡರ್ಸ್ಟ್ಯಾಂಡಿಂಗ್ ಅವರು, ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್. ಡೆತ್ ಏನು ಚಿಂತೆ ಮಾಡಬಾರ್ದು, ಡೆತ್ತಿನ ಸಮಯ ಇದು ನಮಗೆ ಬಹಳ ಉಪಕಾರ ಮಾಡ್ತದೆ. ಹರೇ ಕೃಷ್ಣ ಇಂಟೆಲಿಜೆಂಟ್, ವೆರಿ ಇಂಟೆಲಿಜೆಂಟ್ ಸಾರ್, ಇಂಟೆಲಿಜೆಂಟ್. ನಿಮ್ದು ಏನಾದರೂ ಪ್ರಶ್ನೆ ಇದೆಯಾ ಈ ಭಕ್ತಿಯ ದೈನಿಕ? ವಿಶೇಷವಾಗಿ ಯಾರಿಗಾದ್ರೂ ಮಾತಾಜಿ ಅವರಿಗೆ ಪ್ರಶ್ನೆ ಇದ್ರೆ ನೀವು ಹೇಳಿ. ಮಾತಾಜಿ ಹತ್ರ ಪ್ರಶ್ನೆ ಕೇಳ್ಬೋದು. ಯಾವ ವಿಷಯ? ಎನಿಥಿಂಗ್. ಜಸ್ಟ್ 1 minute ಅಮ್ಮ. ಇದು ಇಲ್ಲಿ ಹೋಗ್ಬೇಕು ಕೊಡ್ತೀನಿ. ಇಲ್ಲಿ ಪ್ರಭು ಇಲ್ಲಿ ಅವಾಗಲೇ ಕೀರ್ತನೆ ಮಾಡುವಾಗ ಕೃಷ್ಣಂದು ಲಿಂಕ್ ಅಂದರೆ ಕಣ್ಣು ನೋಡ್ತಾನೆ, ನಮ್ಮದು ಹೆಲ್ಯೂಸಿನೇಷನ್ ಅಥವಾ ದೇವ್ರದ್ದು ಇಲ್ಯೂಸಿನೇಷನ್? ಪ್ರಶ್ನೆ ಕೇಳಿದ್ದ. ನಾನು ಕೀರ್ತನೆ ಆಗುವಾಗ ದೇವರ ದರ್ಶನ ಮಾಡ್ತಿದ್ದೆ. ನನಗೆ ದರ್ಶನದಲ್ಲಿ ದೇವರು ಲಿಂಕ್ ಮಾಡಿ ಕಣ್ಣು ಹೀಗೆ ಮಾಡಿದ್ರಂತೆ. ಅವರಿಗೆ ದರ್ಶನ ಅದು ಸತ್ಯವ, ಅದು ಒಂದು ಭ್ರಮಿತ? ನಿಮ್ದೇನು ಉತ್ತರ ಹೇಳಿ. ಸತ್ಯ. ಅವಳ ಸತ್ಯ. ಬೇರೆಯವರಿಗೆ ಕಾಣಲಿಲ್ಲ, ನಿಮ್ಗೇನೆ ಕಾಣ. ಇಷ್ಟು ಇದನ್ನು ನಾವು ಅಷ್ಟು ಚೀಪ್ ತಗೊಳ್ಬಾರ್ದು. ಯಾಕಂದರೆ ಅಷ್ಟು ದೇವರ ನಮ್ಮ ಸಂಬಂಧ ಇದ್ದರೆ ನಮಗೆ ಅಷ್ಟು ಆಕರ್ಷಣೆ ಇದೆ ದೇವರದು. ನಮ್ಮದು ಹೇಗೆ ಗೊತ್ತಾಗೋದು? ಭೌತಿಕ ಸಂಸಾರದ ವಿಷಯದಲ್ಲಿ ನಮಗೆ ಏನು ಆಕರ್ಷಣೆ ಇರೋದಿಲ್ಲ ಆ ಲೆವೆಲ್ನಲ್ಲಿ. ಆದರೆ ನಮ್ಗೆ ಗೊತ್ತಿದೆ ನಮ್ಮ ಕಂಡೀಷನ್ ಇದೆ ಅಂತ, ನಮ್ಮ ವೀಕ್ನೆಸ್ ಏನಿದೆ ಅದರಲ್ಲಿ ನಮಗೆ ಈ ಥರದ್ದು ಏನು ಮಾಡಿದ್ರೆ ನಾವು ಅದನ್ನು ಸೀರಿಯಸ್ ತಗೊಳ್ಬಾರ್ದು. ಇದು ಒಂದು ಥರದ್ದು ನಾವೇ ಕೇಳಬೇಕು, ನಾನು ವಾಟ್ ಈಸ್ ಮೈ ಲೆವೆಲ್? ಇಫ್ ಯು ಆರ್ ಅ ಪ್ಯೂರ್ ಡಿವೋಟಿ, then only Lord will directly reciprocate. I am a pure devotee, then you should ಕೇಳಬೇಕು. ನಂದು ಐ ಆಮ್ ಡಿಟ್ಯಾಚ್, ನನಗೆ ಈ ಸಂಸಾರದಿಂದ ಏನೂ ಆಕರ್ಷಣೆ ಇಲ್ವಾ ನಾವು ಕೇಳಬೇಕು. ಇಲ್ಲದಿದ್ದರೆ ವಿ ಶುಡ್ ನಾಟ್ ಟೇಕ್ ಇಟ್ ವೆರಿ ಸೀರಿಯಸ್. ದೇವರು ದೇವರೆಲ್ಲರೂ ನಾವು ನೋಡ್ತಾ ಇದ್ದಾರೆ, ಅವರು ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರನ್ನು ನೋಡ್ತಾ ಇದ್ದಾರೆ. ಸೊ ವಿ ಶುಡ್ ಕಮ್, ದರ್ಶನ ತಗೊಳ್ಬೇಕು. ಆ ಥರದ್ದು ಏನಾದರೂ ಒಂದು ಲಕ್ಷಣ ಕಾಣಿದೆ ಅದರಲ್ಲಿ ನಾವು ವಿಶೇಷ ದೇವರು ನನ್ನಸ್ಕರ ಇದು ಮಾಡಿದ್ರು, ಅದು ಸ್ವಲ್ಪ at a very high level. Reciprocation. Is it okay? Huh? So you continue seriously, and why winking? One day he'll embrace you. To be qualified. Otherwise we should accept. ನಮ್ಮ ಪರಂಪರಾದಲ್ಲಿ ಯಾರು ಪ್ಯೂರ್ ಡಿವೋಟಿ ಇರ್ತಾರೆ ಅವ್ರದ್ದು ಪ್ರಾರ್ಥನೆ ನೋಡಿ, ಐ ಆಮ್ ಸಚ್ ಎ ಫಾಲನ್, ನಾನು ಒಂದು ಪತೀತ ಅಲ್ಲ. ಭಕ್ತಿ ವಿನೋದ್ ಠಾಕೂರ್ ಭಜನೆಯಲ್ಲೇ ಕೇಳಿದರು, ವಿ ಶುಡ್ ಬಿ ಮೋರ್ ಥಿಂಕಿಂಗ್ ಅಬೌಟ್ ದಿ, ನನಗೆ ಕ್ಷಮೆ ಮಾಡಿ, ನನ್ನಿಂದ ಈ ತಪ್ಪಾಯಿತು, ನಾನು ಈ ಥರ ಪ್ರಾರ್ಥನೆ ಮಾಡೋದಿಲ್ಲ. ದೇವರು ನೋಡಿ ನಾನು ಐ ಆಮ್ ಸಮಥಿಂಗ್, ಯಾರು ಮಾಡೋದಿಲ್ಲ. ವೈಷ್ಣವ ಭಜನೆಯಲ್ಲಿ ಯಾರು ನೋಡ್ತೀರ ಆ ಥರದ ಪ್ರಾರ್ಥನೆ, ನೋ ಕ್ವಾಲಿಫಿಕೇಶನ್. ಹರೇ ಕೃಷ್ಣ. ಸರಿ ಅಲ್ಲ? ಕನ್ನಡದಲ್ಲಿ ಆಗುದಿಲ್ಲ, ಏನು ಮಾಡೋದು? ಹಿಂದಿಯಲ್ಲಿ ಇರ್ಬೇಕಾ? ಹಿಂದಿ ಹಿಂದಿ ಆಗ್ತದೆ. ಭಗವಾನ್ ಬ್ಲಿಂಕ್ भी करते हैं, फ्लूट भी गिराते हैं, फूल भी ಅದು ಆಗ್ತದೆ, ಖಂಡಿತ ಆಗ್ತದೆ. ಮತ್ತೆ ನಾನು ದೇವರ ದರ್ಶನ ತಗೊಳ್ಳೋದು, ನಾನಿದೆ ನಾನೇನು ದೇವರಿಗೆ ಪ್ರಾರ್ಥನೆ ಮಾಡುವಾಗ ಹೂ ಕೆಳಗೆ ಬಿತ್ತು, ಅದೇನಾಗ್ತದೆ, ನನಗೆ ನನ್ನಲ್ಲಿ ಒಂದು ಹೆಮ್ಮೆ ಬರ್ತದೆ, ನಾನು ಸ್ಪೆಷಲ್, ನಾನು ಪ್ರಾರ್ಥನೆ ಮಾಡಿದರೆ ಅದು ಹೂ. ಅದೇ ನಮ್ಮ ಭಕ್ತಿ ಡೈವರ್ಷನ್.
ಇವಾಗ ಹೇಳಿದಾಗೆ ವಿ ಶುಡ್ ಬಿ ಕಾನ್ಫಿಡೆಂಟ್. ಅದು ಆಗುವಾಗ ನಮಗೆ ಪ್ರಶ್ನೆ ಹಾಕಬೇಕು, ನಾನು ಅಷ್ಟು ಪ್ಯೂರ್ ಇದ್ದೇನೋ ದೇವರು ನನಗೆ ಆ ಸೈನ್ ಕೊಡಲಿಕ್ಕೆ, ಅಷ್ಟು ಪ್ಯೂರ್ ಸೈನ್ ನಿಮಗೆ ಕೊಡಬೇಕು, ಅವರು ನಿಮಗೆ ಕೊಟ್ಟಿದ್ದಾರೆ ಸತ್ಯ ಅದು. ಮತ್ತು ನಾವು ಹೇಗೆ ತಗೊಳ್ತೀವಿ ಅದನ್ನು ಅದು ದೇವರು ನೋಡ್ತಾರೆ. ಇವನು ಭಕ್ತಿಯಲ್ಲಿ ಇದನ್ನು ಸರಿಯಾಗಿ ತಗೊಳ್ತಾನೆ ಅಥವಾ ಬೇರೆದಾಗ್ತಾನೆ ಅದು ಅವ್ರು ನೋಡ್ತಾರೆ. ಅದು ನಮಗೆ ಜಾಗೃತಿ. ನಮ್ಮ ಇದರಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ದೇವರ ಎದುರಿ ಹೋಗಿ ಅಲ್ಲಿ ಹಳಬಾರ್ದು, ಕ್ರಾಯಿಗೆ ಹೊಟ್ಟು ಹಳಬಾರ್ದು. ಅದಕ್ಕೆ ಯಾರೋ ಒಬ್ಬರು ಹಳತಿದ್ರು, ಹಳಬಾರ್ದು ಮತ್ತು ದೇವರನ್ನು ನೋಡಿ ನನಗೆ ಬರ್ತದೆ, ಅಷ್ಟು ಬರ್ತದೆ. ದಟ್ಸ್ ವೈ ದೇ ಸೆಡ್ ಅದು ನಿನ್ನ ಭಕ್ತಿ ಅಲ್ಲ, ನೀನು ಲೈಫಲ್ಲಿ ಫ್ರಸ್ಟ್ರೇಟೆಡ್ ಆದ್ರೆ ಅದಕ್ಕೆ ನಿನ್ನ ಕಣ್ಣಲ್ಲಿ ನೀರು ಬರುತ್ತೆ. ದೇವರ ನೋಡಿ ನಿನ್ನ ಕಣ್ಣಲ್ಲಿ ನೀರು ಬರುತ್ತೆ. ನಿನ್ನ ಲೈಫಲ್ಲಿ ಫ್ರಸ್ಟ್ರೇಷನ್ ಆಗಿದೆ, ಅದಕ್ಕೆ ನೀನು ದೇವರ ಎದುರಿಗೆ ಬಂದು ಅಳ್ತೀಯ. ಅದು ವಿ ಹ್ಯಾವ್ ಟು ಗೆಟ್ ಅದು डिस्ट्रैक्शन ಆಗ್ತದೆ. अलग जगह पे जाते हैं भक्ति में, तो हमको सोच समझ के काम करना चाहिए. यस प्रभु. ಹರೇ ಕೃಷ್ಣ. ಪ್ರಭುಜಿ, ಮುಕ್ತಿ ಮತ್ತು ಮೋಕ್ಷಕ್ಕೂ ಏನು ವ್ಯತ್ಯಾಸ? ಮುಕ್ತಿ ಮತ್ತು ಮೋಕ್ಷಕ್ಕೂ ಏನು ವ್ಯತ್ಯಾಸ ಇದೆ? ಯಾರಿಗೂ ಈ ಥರ ಒಂದೇನಾದ್ರು ಅದರಲ್ಲಿ ವ್ಯತ್ಯಾಸ ಇದೆ? ಒಂದೇ, ಮುಕ್ತಿ ಮತ್ತು ಮೋಕ್ಷ ಒಂದು. ಆದರೆ ನಾವು ಮೋಕ್ಷ, ನಮ್ಮ ಜೀವನದ ಲಕ್ಷ್ಯ ಮೋಕ್ಷ ಅಲ್ಲ, ಮುಕ್ತಿ ಅಲ್ಲ. ನಮ್ಮ ಜೀವನದ ಲಕ್ಷ್ಯ ದೇವರ ವಿಷಯದಲ್ಲಿದ್ದ ಪ್ರೀತಿ. ನಾವು ಪ್ರೀತಿಯಿಂದ ಅಂದರೆ ನಿಸ್ವಾರ್ಥ ಭಾವದಿಂದ ಯಾವಾಗ ಭಕ್ತಿ ಜಾಗೃತ ಆಗ್ತದೆ, ಆ ಸಮಯದಲ್ಲಿ ಮುಕ್ತಿ ಮೋಕ್ಷ ಎಲ್ಲ ಅದು ಬಾಯ್ ಪ್ರಾಡಕ್ಟ್ ಹೇಳ್ತಾರಲ್ಲ. ನಮ್ಮ ಬಿಲ್ವಮಂಗಲ್ ಠಾಕೂರ್ ಅಂತ ಅವರೊಂದು ಭಜನೆ ಬರೆದಿದ್ದಾರೆ. ಅವರು ಶುದ್ಧ ಭಕ್ತರು. ಅವ್ರು ಹೇಳ್ತಾರೆ, ನಾನೀಗ ಶುದ್ಧ ಭಕ್ತಿಯಲ್ಲಿ ನಾನು ದೇವರ ಸ್ಮರಣೆ ಮಾಡ್ತಾ ಇರುವಾಗ ಈ ಮುಕ್ತಿ ಮೋಕ್ಷ ಎಲ್ಲ ಮನೆಗೆ ನನ್ನನ್ನು ಸ್ವೀಕಾರ ಮಾಡಪ್ಪ, ನನ್ನನ್ನು ಸ್ವೀಕಾರ ಮಾಡ್ಕಂತ ಕೇಳ್ತಾರೆ. ಯಾಕಂದರೆ ಮುಕ್ತಿ ಮೋಕ್ಷ ಇದು. ಆದರೆ ಈ ಜ್ಞಾನದ ಮಾರ್ಗದಲ್ಲಿ ಯಾರು ಇರ್ತಾರಲ್ಲ ಅವರಿಗೆ ಮೋಕ್ಷ ಅಂದರೆ ಅದರಿಂದ ಮುಂದೆ ಏನಿಲ್ಲ. ಮೋಕ್ಷ ಅಂದರೆ ಈ ಪುನರ್ಜನ್ಮ ಇಲ್ಲ, ಸಚ್ಚಿತ ಆನಂದ ಇಲ್ಲ, ಸಚ್ಚಿತ. ಆದರೆ ಭಕ್ತಿಯಲ್ಲಿ ನಾವು ಮೋಕ್ಷದಿಂದ ಸಹ, ನಾನೊಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಇಬ್ಬರು ಡೆಲ್ಲಿ ಹೋಗ್ತಾ ಇದ್ದಾರೆ. ಡೆಲ್ಲಿ ಟ್ರೈನಲ್ಲಿ ಹೋಗ್ತಾರೆ, ರೈಟ್? ಒಬ್ಬನಿಗೆ ಪ್ರೈಮ್ ಮಿನಿಸ್ಟರ್ ಪರ್ಸನಲ್ ಇನ್ವಿಟೇಷನ್ ಕೊಟ್ಟಿದ್ದಾನೆ, ನೀನು ಬಂದ ತಕ್ಷಣ ನನಗೆ ಬಂದು. ಇನ್ನೊಬ್ಬನಿಗೆ ಅವನು ದಿಲ್ಲಿ. ಇಬ್ಬರು ಎಲ್ಲಿ ಹೋಗ್ತಾ ಇದ್ದಾರೆ? ದಿಲ್ಲಿ. ಅದರಲ್ಲಿ ಅಂತರ ಇದೆಯಾ? ಅಂತರ ಇದೆ ಅಲ್ವಾ? ಇಬ್ಬರು ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಒಬ್ಬನಿಗೆ ಇನ್ವಿಟೇಷನ್, ಇನ್ನೊಬ್ಬನಿಗೆ ಇನ್ವಿಟೇಷನ್ ಸಿಗಲಿಲ್ಲ. ಅವನು ಸಹ ದಿಲ್ಲಿ ಹೋಗಿದ್ದ, ಆದರೆ ಅವನು ಎಲ್ಲಿ ಆದರೆ ಲಾಡ್ಜ್ನಲ್ಲಿ ಹೋಗಿ ಅಲ್ಲಿ ಇಡಬೇಕು. ಆದರೆ ಇನ್ವಿಟೇಷನ್ ಸಿಗ್ದವನು ಎಲ್ಲಿ ಹೋಗ್ತಾನೆ? ಪರ್ಸನಲ್ ಪ್ರೈಮ್ ಮಿನಿಸ್ಟರ್ ಬಂದು ಅವನನ್ನು ಗ್ರೀಟ್ ಮಾಡ್ತಾನೆ. ಅವನಿಗೆ ಬಾ, ನೀ ಬಂದು ಇಲ್ಲಿ ಕುತ್ಕೊಳ್ಳಪ್ಪ, ನಿಮ್ಗೆ ರೂಮ್ ಎಲ್ಲ ಕೊಟ್ಟು ಹೋದ್ರು. ಇಬ್ಬರು ಎಲ್ಲಿ ಹೋದ್ರು? ಆದರೆ ವ್ಯತ್ಯಾಸ ಇದೆಯಾ? ಸೊ ಇದು ಭಕ್ತಿ ಅಂದರೆ ಪರಸ್ಪರ, ಪರ್ಸನಲ್. ಮೋಕ್ಷ ಆಟೋಮ್ಯಾಟಿಕಲಿ ಮೋಕ್ಷ ಇದೆ ಅದರಲ್ಲಿ. ಸೊ ಮೋಕ್ಷ ಅಷ್ಟು ನಮಗೆ ಆಕರ್ಷಣೆ ಇಲ್ಲ ಮೋಕ್ಷ. ಯಾಕಂದರೆ ಮೋಕ್ಷ ಸಿದ್ಧಂದ್ರೆ ಏನು ಮಾಡೋದು? ಅಲ್ಲಿ ಹೋಗಿ ಏನು ಮಾಡೋದೇನು? ಮೋಕ್ಷ, ಶಾಂತಿ. ಆದರೆ ಭಕ್ತಿಯಲ್ಲಿ ನಮ್ಮ ಭಕ್ತಿಯ ಕಾರ್ಯ ಹೆಚ್ಚಾಗ್ತದೆ. ಈ ಶರೀರದಲ್ಲಿರುವಾಗ ನಾವು ಭಕ್ತಿ ಮಾಡ್ತೇವೆ, ಶರೀರದಿಂದ ಮುಕ್ತವಾದರೆ ಭಕ್ತಿ ಹೆಚ್ಚಾಗ್ತದೆ ಕಡಿಮೆ ಆಗ್ತದೆ? ಜಾಸ್ತಿ ಆಗ್ತದಲ್ಲ, ಸರಿಯಲ್ಲ? ಕಾರಾಗೃಹದಲ್ಲಿ ಯಾರಿದ್ದಾನೆ, ಕಾರಾಗೃಹದಲ್ಲಿ ಅವನ ಕಾಲಿಗೆಲ್ಲ ಅವನಿಗೆ ಹೆಚ್ಚು ಮೂವ್ ಆಗ್ಲಿಕ್ಕೆ ಆಗುದಿಲ್ಲ. ಆದರೆ ಅವನು ತೆಗೆದುಬಿಟ್ರೆ ಅವನ ಮೂವ್ಮೆಂಟ್ ಹೆಚ್ಚಾಗ್ತದೆ ಕಡಿಮೆ ಆಗ್ತದೆ? ಅದೇ ಥರ ಭಕ್ತಿ ಈ ಶರೀರ ಬಂಧನದಿಂದ ಮುಕ್ತ ಆದರೆ ಭಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಈಗ ನಾವು ಶರೀರದ ಬಂಧನದಲ್ಲಿ ಭಕ್ತಿ ಮಾಡ್ತಾ ಇದ್ದೇವೆ. ಅದೇ ಶರೀರದಲ್ಲಿ ಇರುವಾಗ ಈ ಭಕ್ತಿ ಮಾಡ್ಬೋದಿದ್ರೆ, ಶರೀರ ಇಲ್ಲದಿದ್ರೆ ಎಷ್ಟು ಭಕ್ತಿ ಮಾಡ್ಬೋದು? ಆತ್ಮದು ಸ್ವಭಾವ ಹೊರಗೆ ಬರ್ತದಲ್ಲ, ಅದು
ವೈಕುಂಠ, ಗೋಲೋಕ, ವೃಂದಾವನ, ಅಲ್ಲಿ ಭೌತಿಕ ಶರೀರ ಇಲ್ಲ, ಅಧ್ಯಾತ್ಮ ಹೆಚ್ಚಾಗ್ತದೆ. ಈಗ ಇವತ್ತಿನ ಶರೀರದಲ್ಲಿ ನಾವು ನಮ್ಮಿಂದ ಏನಾಗ್ತದೆ ಅದರನ್ನು ನಾವು ಭಕ್ತಿಯನ್ನು ಹೆಚ್ಚು ಮಾಡ್ತಾ ಇರಬೇಕು. ಬೇರೆಲ್ಲ ದೇವರ ಮೇಲೆ ಬಿಡಬೇಕು. ನಿಮಗೆ ಏನಪ್ಪ, ನಾನು ಮಾಡ್ತಾ ಇದ್ದೇನೆ, ದೇವರು ನನ್ನನ್ನು ಮರೆತು ಬಿಡಬೇಡಿ, ಮಾಡ್ತಾ ಇದ್ದೇನೆ, ಪ್ರಯಾಸ ಮಾಡ್ತಾ ಇದ್ದೇನೆ. ಅವರ ಇಚ್ಛೆಯಿಂದನೇ ನಾವು, ಅವರ ಕೃಪೆ ಇದ್ರೇ ಮುಂದೆ ಹೋಗೋದು, ಇಲ್ಲದ್ರೆ ಇಲ್ಲ. ಅವರು ಪ್ರಸನ್ನ ಆದರೆ ಸರಿ ಅಲ್ಲ? ಸರಿ ಆಯ್ತಾ? ನಿಮ್ಮ ಪ್ರಶ್ನೆ ಉತ್ತರ ಸರಿ ಅಲ್ಲ? ಏನು ತಪ್ಪಾಗಲಿಲ್ಲಲ್ಲ? ಮೋಕ್ಷ, ಮುಕ್ತಿ, ಎಸ್ ಹರೇ ಕೃಷ್ಣ. ನನ್ನ ಹೆಸರು ಬೃಂದಾ ಅಂತ. ಐ ಹ್ಯಾವ್ ಎನ್ ನಂಬರ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಆ್ಯಕ್ಚುಲಿ. ಹೌ ವಿಲ್ ದಟ್ ಹೆಲ್ಪ್ ಮೀ ಡೂಯಿಂಗ್ ಭಕ್ತಿ? ಹೌ ವಿಲ್ ದಟ್ ಹೆಲ್ಪ್ ಮೀ? ಕೇಳಿದರ ಪ್ರಶ್ನೆ. ನಾನು ಭಕ್ತಿ ಮಾಡಲಿಕ್ಕೆ ನನ್ನ ಎಲ್ಲ ಇಚ್ಛೆ ಇದೆ, ಆದರೆ ನನ್ನ ಶರೀರ ನನಗೆ ಕಾಪರೇಟ್ ಮಾಡೋದಿಲ್ಲ. ಏನು ಉತ್ತರ ಇದಕ್ಕೆ? ಯಾರು ಕೊಡ್ತೀರ? No, Guruji, it was not my question actually. ನನಗೆ I have n number of problems, health problems, issues. Health problems? Yeah. I'm 18, just 18 I am right now. I have been taking 6 to 10 tablets per day. And it's been from 2 years or 3 years already. And I am practicing bhakti also from 2 to 3 years. How will that help me to improve myself? How will bhakti will help to improve our health? Definitely it will help. ಈ ಸ್ಥಿತಿಯಲ್ಲಿ ಸಹ ಇಫ್ ಯು ಶ್ರದ್ಧೆಯಿಂದ ನೀವು ಭಕ್ತಿ ಮಾಡ್ತಾ ಇದ್ರೆ, that itself is, the Lord is so pleased that in spite of all difficulties you are still doing bhakti. And the more you become, health problem ಅಂದರೆ ಶರೀರ ಅಲ್ಲ, so the more you become attracted, less will material problems disturb you. That is bhakti. So ಡಿಫಿಕಲ್ಟೀಸ್ ನಮ್ಮ ಜೀವನದಲ್ಲಿ ಯಾಕೆ ಬರ್ತದೆ, ಅದಕ್ಕೇನು ಉತ್ತರ? ನಾವು ಕರ್ಮ ಹೇಳ್ಬೋದು, ಇದು ಹೇಳ್ಬೋದು, ಇದು ಹೇಳ್ಬೋದು. ಆದರೆ ಭಕ್ತಿ ಮಾಡಲಿಕ್ಕೆ ಏನೂ ಆಬ್ಸ್ಟ್ಯಾಕಲ್ಸ್ ಇಲ್ಲ. ಒಂಥರ ಭೌತಿಕ ಏನೂ ಆಬ್ಸ್ಟ್ಯಾಕಲ್ಸ್ ಇಲ್ಲ. ಅಟ್ಲೀಸ್ಟ್ ಯು ಆರ್ ಕಮ್ ಹಿಯರ್, ಬಂದಿದ್ದೀರಲ್ಲ, ಯು ಆರ್ ಕಮ್ ವಾಕಿಂಗ್, ಕ್ಲೈಮ್ಡ್ ಅಪ್ 2 story, ಎನರ್ಜಿ ಇದೆ. ಬಟ್ ಸಪೋಸ್ ಸಮನ್ ಕಾಂಟ್ ಇವನ್ ಗೆಟ್ ಅಪ್ ಫ್ರಮ್ ದ ಬೆಡ್, ನಿಮಗೆ ಭಕ್ತಿ ಮಾಡಲಿಕ್ಕೆ ಇದ್ರೆ, ಆದರೆ ನನಗೆ ಕಾಳು ಸಹ ಕೆಳಗೆ ಇಡ್ಲಿಕ್ಕೆ ಆಗೋದಿಲ್ಲ. ವಾಟ್ ಅಬೌಟ್ ದೆಮ್? ಭಕ್ತಿ ಮಾಡ್ಬೋದು ಅವರು? Yeah, sure. ಹೌ? Naam jap. ಭಕ್ತಿ ಮಾಡಲಿಕ್ಕೆ ಶರೀರ ಕೋಆಪರೇಟ್ ಮಾಡ್ತಿದ್ರೆ, ಮೈಂಡ್ ಇದೆಯಲ್ಲ, ಮೈಂಡಿಂದ ಮಾಡ್ಬೋದಲ್ಲ. ಅದು ಹೇಳಲಿಕ್ಕೆ ಸುಲಭ, ಆದರೆ ಮೈಂಡಿಂದ ಸಹ ಮಾಡ್ಬೋದು. ಸೊ ಡೋಂಟ್ ಗೆಟ್ ಡಿಸ್ಕರೇಜ್ಡ್. ಡಿಫಿಕಲ್ಟೀಸ್ ನಿಮ್ಮ ಹೆಲ್ತ್ ವಿಷಯ ಬಂದಿದೆ, ಬಟ್ ಯು ಆಸ್ಕ್ ಎವ್ರಿವನ್ ಹ್ಯಾಸ್ ಸಮ್ ಡಿಫಿಕಲ್ಟೀಸ್ ಇನ್ ಲೈಫ್. ಏನಾದರೂ ಏನಿಲ್ಲ, ನಾಟ್ ನೆಸೆಸರಿ ಹೆಲ್ತ್ ಇಶ್ಯೂಸ್, ಸಮಥಿಂಗ್ ಎಲ್ಸ್, ಸಮ್ ಫೇಲಿಯರ್, ಸಮ್ ರಿಲೇಷನ್ಶಿಪ್ ಬ್ರೇಕಿಂಗ್, ಲಾಸ್, ಲೂಸಿಂಗ್ ಜಾಬ್ ಇದೆಯಲ್ಲ, ದಟ್ ಈಸ್ ಆಲ್ಸೋ ಡಿಸ್ಟರ್ಬಿಂಗ್. ಸೊ ದ್ಯಾಟ್, ಅದು ನಮ್ಗೆ ಭಕ್ತಿಯಲ್ಲಿ ಉತ್ಸಾಹ ಹೆಚ್ಚು. ಇಟ್ ಶುಡ್ ಬಿ ಅ ಇಂಪಿಟಸ್. ಉತ್ಸಾಹ ಹೆಚ್ಚಾಗಬೇಕು. ಈ ಸಂಸಾರ ಅಂದರೆ ಇಲ್ಲಿ ದುಃಖನೇ, ಸರಿಯಲ್ಲ, ದುಃಖನೇ. ಸೊ ಉತ್ಸಾಹ ಹೆಚ್ಚಾಗಬೇಕು. ಇಲ್ಲಾಂದರೆ ಕೆಲವರು ದೇವಸ್ಥಾನಕ್ಕೆ ಬರ್ತಾರೆ, ನನ್ನ ಇದು ಉಪದ್ರವವನ್ನು ತೆಗೆದು ಬಿಡಿ. ಆ ಉಪದ್ರವ ಹೋದ ನಂತರ ಅವರು ಥ್ಯಾಂಕ್ ಯು ದೇವದಂತ ಹೋಗೋದು ಬಂದ್ ಮಾಡ್ತಾರೆ. ಆ ಥರದ್ದು ಅದಕ್ಕೆ ಭಕ್ತಿ ಹೇಳುತ್ತಿಲ್ಲ. ಪ್ರಾಬ್ಲಮ್ಸ್ ಬರ್ತದೆ ನಮಗೆ, ಆ್ಯಂಡ್ ಸಮ್ ಪ್ರಾಬ್ಲಮ್ಸ್ ದೇವರು ನಮ್ಮ ಭಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಕಳಿಸ್ತಾರೆ ಸ್ವಲ್ಪ. ಸೊ ವಿ ಆಲ್ ಪ್ರೇ ಫಾರ್ ಯುವರ್ ಗುಡ್ ಹೆಲ್ತ್. ಯು ಕೀಪ್ ಗುಡ್ ಹೆಲ್ತ್, ಬಿಕಾಸ್ ಗುಡ್ ಹೆಲ್ತ್ ಈಸ್ ನೀಡೆಡ್. ಬಟ್ ಸೇಮ್ ಟೈಮ್ ಇನ್ ಯುವರ್ ಕೆಪಾಸಿಟಿ ಏನಾಗ್ತದೆ ಅದನ್ನು ಬಿಡಬಾರ್ದು, ನಡ್ತಾ ಇದ್ದೀವಿ. ಸೊ ಯು ಗೆಟ್ ಮೋರ್ ಸ್ಪಿರಿಚುವಲ್ ಸ್ಟ್ರೆಂತ್. ಇಸ್ ಇಟ್ ಓಕೆ? And I have
another question actually. If I am disturbing everyone, I am really sorry. Yeah, you can ask. Guruji, that Krishna will give difficulties to the people who are only strong people. Is that true? ಹರ್ ಪ್ರಶ್ನೆ ಇಸ್ ದೇವರು ಈ ಥರ ಟೆಸ್ಟ್ ಯಾರು ಸ್ಟ್ರಾಂಗ್ ಇದೆ ಅವರಿಗೇನೆ ಕೊಡುವುದಾ? ಇಸ್ ಇಟ್ ಸತ್ಯ ಇದು? ಆ್ಯಕ್ಚುಲಿ ದೇವರು ನಮಗೆ ನಮ್ಮ ಏನು ಕ್ಷಮತೆ ಇದೆ ಅಷ್ಟೇ ಅವರು ಟೆಸ್ಟ್ ಮಾಡೋದು, ಅದರಿಂದ ಹೆಚ್ಚು ಮಾಡೋದಿಲ್ಲ ನಾವು. ಸೊ ವಿ ಶುಡ್ ಥಿಂಕ್ ಇಟ್ ಆಸ್ ಅಷ್ಟೇನು ಟೆಸ್ಟ್ ಇಲ್ಲ. ಪಾಂಡವರಿಗೂ ನೋಡಿ, ವಾಟ್ ಅಬೌಟ್ ದೇರ್ ಟೆಸ್ಟ್? ಕ್ಯಾನ್ ಯು ಫೇಸ್ ದಟ್ ಟೆಸ್ಟ್? ಕುಂತಿ ಮಹಾರಾಣಿ, ಕ್ಯಾನ್ ಯು ಫೇಸ್ ದಟ್ ಟೆಸ್ಟ್? ಸೊ ದೇ ಆರ್ ವೆರಿ ಅದಕ್ಕೆ ಅವ್ರದ್ದು ಅವರ ಇಚ್ಛೆಯಿಂದ ಅವರಿಗೆ ಟೆಸ್ಟ್ ಮಾಡಿದ್ರು, ಟು ಗ್ಲೋರಿಫೈ ದೆಮ್. ಸಿ ಮೈ ಡಿವೋಟೀಸ್ ಫಾರ್ ಅಸ್. ನೋಡು, ಇಷ್ಟು ಪ್ರಾಬ್ಲಮ್ ಇದ್ರೆ ಸಹ ಅವರು ಭಕ್ತಿ ಬಿಡಲಿಲ್ಲ ಫಾರ್ ಅಸ್. ಸೊ ಇಲ್ಲಿ ಭಕ್ತಿ ಅಂದರೆ ನೀವು ವಿ ಶುಡ್ ನಾಟ್ ಥಿಂಕ್ ಭಕ್ತಿ, ನಾನು ಈಗ ದೇವರ ಭಕ್ತನಾಗಿದ್ದೇನೆ, ನನ್ನ ಎಲ್ಲ ಜೀವನದಲ್ಲಿ ಶಾಂತಿ ಎಲ್ಲ ಸರಿಯಾಗಿರ್ಬೇಕಾದ್ರೆ ದೆನ್ ಯು ಹ್ಯಾವ್ ಕಮ್ ಟು ದ ರಾಂಗ್ ಪ್ಲೇಸ್. ಸರಿಯಲ್ಲ? ಭಕ್ತಿ ಅಂದರೆ ದೇರ್ ವಿಲ್ ಬಿ ಸಮ್ ಚಾಲೆಂಜಸ್, ಪ್ಯೂರಿಫಿಕೇಶನ್. ಬಟ್ ಭಕ್ತಿ ಮಾಡ್ತಾ ಇರುವಾಗ ಅದು ಈಸಿಲಿ ಈ ಟೆಸ್ಟ್ ಹೋಗ್ತದೆ, ಮುನ್ನೆ ಇನ್ನೊಂದು ಟೆಸ್ಟ್ ಬರ್ತದೆ, ರೈಟ್? ಫಸ್ಟ್ ಸ್ಟ್ಯಾಂಡರ್ಡ್ ಟೆಸ್ಟ್, ದೆನ್ ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್. ಬಟ್ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದವನಿಗೆ ಫಿಫ್ತ್ ಸ್ಟ್ಯಾಂಡರ್ಡ್ ಇರೋದಿಲ್ಲ ದೇವರು. ನೋ, ಇಟ್ ಡಸಂಟ್. ಸೊ ಯು ರೆಸ್ಟ್ ಅಶ್ಯೂರ್ಡ್. Actually, Krishna is very kind, very kind. When you do bhakti, he tries to wipe out all your anarthas and your past karmas. Your bad health is also your karmas. You suffer. My fall is my karma. I'm not able to walk, it's my karma. I have to accept it. When I accept it, my karma gets wiped out. So don't get bewildered, discouraged. Oh. What is happening? No. Keep on doing bhakti and see you will get realization. My God, Krishna is so kind. My God, Krishna is so kind. He gives this problem, and our problem kasi ನಾನು ಎಷ್ಟು ಭಕ್ತಿಯಲ್ಲಿ ಅಡ್ವಾನ್ಸ್ ಮಾಡ್ತೇವೆ. You yourself realize the advancement you're making in bhakti because of these challenges. Like he will give. Like your question was that will he give the strong people? No, he gives to everyone. Whoever take to Krishna bhakti, they have to go through challenges. How can it be? Because he himself says that, when you come to me, the challenges are there. Arjuna didn't go through challenges, right? Even he was giving up. Krishna said, don't be a fool, don't give up. Stand up and fight. And what is our duty? When we go through health issue, we don't get bewildered. We stand up, we take help, we take care of our health and still continue our bhakti. That is it. And Krishna will be more pleased seeing your struggle. He will be more pleased with you than other people who don't have any struggle. And they are doing bhakti very easily. When he sees with the struggle you are doing so much of bhakti, he will be very happy with it. He will give you grace marks at the time of death. Definitely he will do it. So don't worry, everything will be alright. Hare Krishna. Nice question, very nice question. ಮತ್ತೆ ಯಾರಿಗಾದ್ರೂ ಪ್ರಶ್ನೆ ಇದಕ್ಕೆ? ಇವರಿಗೆ ಸಿದ್ದಣ್ಣ. ಹರೇ ಕೃಷ್ಣ. ಭಕ್ತಿಯ ಉದ್ದೇಶ ಏನಕ್ಕೆ ಭಕ್ತಿ ಮಾಡಬೇಕು? ಉದ್ದೇಶ ಫೈನಲ್ ಉದ್ದೇಶ ಏನು? ಯಾರಿಗೂ ಭಕ್ತಿ ಡೆಫಿನೇಷನ್ ಗೊತ್ತಿದೆಯಾ? ಭಕ್ತಿ ಊಟ ಯಾಕೆ ಊಟನ ಯಾಕೆ ಮಾಡಬೇಕು? ಎಲ್ಲ ಅವ್ರು ಕೇಳಿದ್ರೆ ಭಕ್ತಿಯ ಉದ್ದೇಶ ಹೌದು, ಈಗ ಭಕ್ತಿ ಇದ್ರೇನೆ ಶಕ್ತಿ ಅನ್ನೋದನ್ನ ತಿಳ್ಕೋಬೇಕಲ್ವ? ಅವ್ರು ಕೇಳ್ತಾ ಇದ್ದಾರೆ ಅಲ್ಲ. ಭಕ್ತಿಯ ಉದ್ದೇಶ ಏನಂತ. ಭಕ್ತಿಯ ಉದ್ದೇಶ ನಾವು ಶುದ್ಧ ಭಕ್ತರಾಗಬೇಕು ಅಂತ ಉದ್ದೇಶ. ಶುದ್ಧ ಭಕ್ತರ ಅರ್ಥ ಏನು? ವಿದೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್, ನಿಸ್ವಾರ್ಥ ಭಾವದಲ್ಲಿ ಒಂದು ದಿವಸ ನಮ್ಮ ಚೇತನೆಯಲ್ಲಿ ಏನು ಬೇರೆ ಏನು ವಿಷಯ ಇಲ್ಲ, ದೇವರ ಸೇವೆ ಪ್ರೀತಿಯಿಂದ, ಅದೇ ಉದ್ದೇಶ. ಅದು ಶುದ್ಧ ಭಕ್ತಿ. ಈಗ ಸಹ ನಾವು ಭಕ್ತಿ ಮಾಡ್ತಾ ಇದ್ದೇವೆ, ಅದು ಶುದ್ಧ ಇದೆ. ಭಕ್ತಿಯಲ್ಲಿ ಬೇರೆ ಎಲ್ಲ ಇಚ್ಛೆಗಳು ಇದೆ ಅಲ್ಲ, ಕಲಮೆ. ಸರಿ,
ಆದರೆ ಆ ಭಕ್ತಿಯ ಉದ್ದೇಶ ಏನು? ಶುದ್ಧ ಭಕ್ತಿ. ಶುದ್ಧ, ದಟ್ ಈಸ್ ದ ಪರ್ಫೆಕ್ಟ್ ಗೋಲ್. ಹೌ ಮೆನಿ ಆಫ್ ಯು ಟು ಬಿಕಮ್ ಪ್ಯೂರ್ ಡಿವೋಟೀಸ್? ಕೈ ಮೇಲೆ ಮಾಡಿ. ಯಾಕೆ? ಅಫ್ಕೋರ್ಸ್ ಈ ಜೀವನದಲ್ಲಿ ನಾವು ಶುದ್ಧ ಭಕ್ತರಾಗಬೇಕಂತ ನಾವು ಪ್ರಯಾಸ ಮಾಡ್ತೀವಿ. ಪ್ರಭುಪಾದ್ಗೆ ಒಬ್ಬರು ಪ್ರಶ್ನೆ ಕೇಳಿದ್ರು, ಪ್ರಭುಪಾದ್, ನಾವು ಇಷ್ಟೆಲ್ಲ ಪಾಪ ಮಾಡಿದ್ದೇವೆ ಪಾಶ್ಚಾತ್ಯ ದೇಶದಲ್ಲಿ, ಈ ಪಾಪ ಆ ಪಾಪ ಏನೇನು ಮಾಡಿದ್ದೇವೆ ಅಂದರೆ ನಮಗೆ ಪುನಃ ಪುನಃ ಎಷ್ಟೋ ಜನ್ಮ ತಗೊಳ್ಬೇಕಾಗ್ತದಲ್ಲ ಪ್ರಭುಪಾದ್? ಮೊದಲು ನೋ, ಒಂದೇ ಕ್ಷಣದಲ್ಲಿ ಆಗ್ಬಹುದು. ಅದೇ ಒಂದೇ ಕ್ಷಣದಲ್ಲಿ ನಮ್ದು ಯಾರದು ಪ್ರಭು, ಯಾರು ದೇವತಾ, ಯಾರವನು? ಕಟ್ವಂಗ ಅಲ್ಲ, ಕಟ್ವಂಗ. ಭಾಗವತದಲ್ಲಿ ಕಟ್ವಂಗ ಅವರು ಈ ದೇವತೆಗಳಿಗೆ ಸಹಾಯ ಮಾಡಲಿಕ್ಕೆ ಬಂದವರಿಗೆ ವರದಾನ ಏನು ಬೇಕು ಕೇಳಿದ್ರು. ಅವ್ರು ಕೇಳಿದ್ರು, ಎಷ್ಟು ಸಮಯ ಇದೆ ನನ್ನ ಜೀವನದಲ್ಲಿ? ಅವರಿಗೆ ವರದಾನ ನೀಡಿ, ಈಗ ಹೆಚ್ಚು ಸಮಯ ಇಲ್ಲ. ತಕ್ಷಣ ಅವರು ಅದೇ ಸಮಯದಲ್ಲಿ ಎಷ್ಟೋ ಪಾಪ ಆಗಿದ್ರೂ ಕೂಡ ನಮ್ಮ ಜೀವನದಲ್ಲಿ ನಾವು ಭಕ್ತಿಯಿಂದ ದೇವರಿಗೆ ಹೇಳಿದ್ರೆ, ನಾವು ದೇವರು, ನಾನು ನಿಮ್ಮವರು, ಐ ಆಮ್ ಫಾರ್ ಯು, ತಕ್ಷಣ ಎಷ್ಟೋ ಜನ್ಮದೆಲ್ಲ ಪಾಪ ಹೋಗ್ತದೆ. ಶುದ್ಧ ಭಕ್ತಿ ಅಷ್ಟು ಚೀಪ್ ಅಲ್ಲ. ಅದೇ ಮೈ ಶುಡ್ ಬಿ ವರಿ ಅಬೌಟ್. ಇದೇ ಜನ್ಮದಲ್ಲಿ ಪ್ರಯಾಸ ಮಾಡಬೇಕು. ಆದರೆ ಇವತ್ತಿನ ಶ್ಲೋಕ ಏನು ಹೇಳ್ತಾರೆ? ಇಟ್ ಈಸ್ ಪರ್ಮನೆಂಟ್. 30% will start from 31%. 90%, 91%. 90% is saved. ಎಷ್ಟು ಏನು ಅಜಾಮಿಲ ಕಥೆ, ಎಷ್ಟು ಕಥೆ ಇದ್ದೇವೆ, ನೆವರ್ ಕ್ಲೋಸ್. ಸೊ ಇವನ್ ನಿಮ್ಮ ಪ್ರಶ್ನೆ, ಭಕ್ತಿಯ ಉದ್ದೇಶ ಏನು? ಭಕ್ತಿಯ ಉದ್ದೇಶ ಶುದ್ಧ ಭಕ್ತಿ. ಈಗ ಮಾಡುವ ಭಕ್ತಿ ಅದು ಶುದ್ಧ ಇಲ್ಲ, ಅದರಲ್ಲಿ ಮಿಶ್ರಣ ಇದೆಯಲ್ಲ, ಸರಿ ಅಲ್ಲ? ಏನು ಕನ್ನಡದಲ್ಲಿ ಏನು ಹೇಳ್ತಾರೆ? ಕಲಮೆ ಇದೆ, ಮಿಕ್ಸ್, ಅಡಲ್ಟೇಟ್. ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಅಡಲ್ಟ್ರೇಟೆಡ್. ಮಿಲ್ಕ್ ಇಸ್ ಅಡಲ್ಟ್ರೇಟೆಡ್, ಕಂಟಾಮಿನೇಟೆಡ್. ನಾವು ಅದಕ್ಕೆ ದೇವರು ಕಲಿಯುಗದಲ್ಲಿ ಒಂದು ವರದಾನ ಕೊಟ್ಟಿದ್ದಾರೆ. ಚೇತೋ ದರ್ಪಣ ಮಾಡ್ತಾನೆ. ಹೇಗೆ? ದೇವರ ನಾಮದಲ್ಲಿ ನಾಮಕಾರಿ ಬಹುದಾ ನಿಜ ಸರ್ವಶಕ್ತಿ. ದೇವರು ಹೇಳ್ತಾರೆ, ನಾನು ಕಲಿಯುಗದಲ್ಲಿ ಎಲ್ಲ ಶಕ್ತಿ ನಮ್ಮ ನಾಮದಲ್ಲಿ. ಕಲಿ ಕಾಲೆ ನಾಮ ರೂಪೇ ಕೃಷ್ಣ ಅವತಾರ. ಕಲಿಯುಗದಲ್ಲಿ ದೇವರು ನಾಮ ರೂಪದಲ್ಲಿ ಬರುತ್ತೆ. ಆ ಹರಿನಾಮ ನಾವು ಈ ಭಾವನೆಯಿಂದ ನನಗೆ ಶುದ್ಧ ಆಗಬೇಕು. ನಮ್ಮ ಹೃದಯದಲ್ಲಿ ಏನಿದೆ ಯಾರಿಗೆ ಗೊತ್ತಿದೆ? ನಮಗೆ ಗೊತ್ತಿದೆ ಅಲ್ಲ. ಯಾವ ಥರದ ವಿಚಾರ ಏನು ಬರ್ತದೆ? ತಾಮಸಿಕ, ರಾಜಸಿಕ, ಕೆಲವೊಮ್ಮೆ ಸಾತ್ವಿಕ, ಅದು ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ. ಅಂದರೆ ನಾವು ಶುದ್ಧ ಅಲ್ಲ. ಎಲ್ಲ ಭೌತಿಕ ಗುಣದ ಪ್ರಭಾವದಿಂದ ಮೇಲೆ ಹೋದರೆ ಶುದ್ಧ ಭಕ್ತಿ, ಅದರದ್ದು ನಮ್ಮದು. ಅದಕ್ಕೆ ಹೇಳೋದು ಸಾಧನಾ ಭಕ್ತಿ. ನಾವೆಲ್ಲ ಸಾಧಕರು, ಸಾಧನ ಮಾಡ್ತಾ ಇದ್ದೇವೆ ಅಲ್ಲ. ಜಪ ಮಾಡೋದು, ಬೆಳಗ್ಗೆ ಹೇಳೋದು ತಪಸ್ಸೆ ಅಲ್ಲ, ಅಷ್ಟು ಸುಲಭ ಇಲ್ಲ. ಆದರೆ ಸಾಧನ ಮಾಡ್ತಾ ಇದ್ದೇವೆ. ಆಯ್ತಾ? ಶುದ್ಧ ಭಕ್ತಿ. ಓಕೆ, ಹೇಳಿ ಪ್ರಭು, ಹೇಳಿ. ಹರೇ ಕೃಷ್ಣ. ನಾನು ಮೊದಲನೇ ಸರಿ ಬಂದಿರೋದು. ನೀವು ಮೊದಲನೇ ಸರಿ ಬರ್ತಾ ಇದ್ದೀರಾ? ಗಂಟೆ ಹೊತ್ತು ಏಕಾದಶಿ ಅವ್ರನ್ನ ಎಲ್ಲ ನೋಡಿದ್ದೆ ನಾನು. ನಮ್ಮ ಅಂಗಡಿ ಹತ್ರ ಒಂದ್ಸರಿ ಮೈದ್ರು. ಹೌದಾ? ನನ್ನ ಮಗನಿಂದ ಇವತ್ತು ನಾನು ಇಲ್ಲಿ ಬಂದೆ. ನಾನು ಸ್ವಾಗತ. ಫಸ್ಟ್ ಟೈಮ್ ಮೊನ್ನೆ ಮೆರವಣಿಗೆ ಹೋಗಿದ್ವಿ. ಅವ್ರದ್ದು ಫಸ್ಟ್ ಟೈಮ್ ಬರುದಾ? ಅದು ಫಸ್ಟ್ ಟೈಮ್, ಇವರು ಫಸ್ಟ್ ಟೈಮ್ ಅಂತ. ನಿಮ್ಗೆ ಗೊತ್ತಾಯ್ತಪ್ಪ ಇಲ್ಲಿ ಬರ್ಬೇಕಂತ? ಯಾಕೆ? ಮೊನ್ನೆ ಪೋಸ್ಟರ್ಸ್ ಎಲ್ಲ ನೋಡಿದ್ವಿ, ಆಶ್ರಮಕ್ಕೆ ಇದಕ್ಕೆ ಬಂದಿದ್ವಿ ನಾವು. ಪೋಸ್ಟರ್ ನೋಡಿದ್ರು. ಆಮೇಲೆ ರಥಯಾತ್ರ ಅವತ್ತು ಫಂಕ್ಷನ್ಗೆ ಬಂದ್ವಿ. ಅವತ್ತು ದರ್ಶನ ಮಾಡ್ಕೊಂಡ್ ಬಂದಿದ್ವಿ. ಇವತ್ತು ಯಾಕೆ ನೆನಪು ಮಾಡ್ದೆ ಹೋಗೋಣ ಹೀಗೆ ಬಂದ್ವಿ. ಆಮೇಲೆ ನನಗೆ ಇನ್ನೊಂದು, ನಾನು ತುಂಬ ಇಲ್ಲೆಲ್ಲ ಏಜ್ ಆಗಿರೋರು ಇರ್ತಾರೆ ಅನ್ಕೊಂಡಿದ್ದೆ. ತುಂಬಾ ಏಜ್ ಆಗಿರೋರೆಲ್ಲ ಇರ್ತಾರೆ ಅನ್ಕೊಂಡಿದ್ದೆ ನಾನು. ಅಲ್ಲ, ನನ್ನ ಫೀಲ್ ಹೇಳ್ತಿದ್ದೀನಿ ನಾನು. ತುಂಬಾ ಏಜ್ ಆಗಿರೋರು ಬರ್ತಾರೆ ಅನ್ಕೊಂಡಿದ್ದೆ ನಾನು. ಈ ಹುಡುಗರನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಇವರೆಲ್ಲರಲ್ಲೂ ಕೃಷ್ಣ ಇಲ್ಲೇ ಕಂಡ್ಬಿಟ್ಟ. ಒಳಗೆ ಎಂಟ್ರಿ ಆಗ್ಬೇಕಾರೆ ಅದೊಂದು ಸಂತೋಷ ಇದೆ. ಸರಿ, ಧನ್ಯವಾದ.
ಇದು ಯಾಕಂದರೆ ಈ ಭಗವದ್ಗೀತೆ ಗ್ರಂಥದಲ್ಲಿ ಈ ಥರ ಪ್ರೆಸೆಂಟ್ ಮಾಡಿದ್ದಾರೆ ಸರಿಯಾಗಿ. ನಮ್ಮ ಇದು ಯಾರು ಸರಿಯಾಗಿ ಹೇಳದಿದ್ದರೆ ಈ ಎಲ್ಲ ಇವನ್ನೆಲ್ಲ ಇಂಟೆಲಿಜೆಂಟ್ ಪೀಪಲ್ ನೋಡಿ ಯಾಕೆ ಬರ್ತಾರೆ ಇಲ್ಲಿ, ಬೇರೆ ಕಾರ್ಯ ಎಲ್ಲೋ ಅವ್ರಿಗೆ ತುಂಬ ಕಾರ್ಯ ಇದೆ. ಆದರೆ ಈ ಥರ ಪ್ರೆಸೆಂಟ್ ಇದು ಹೋದ ತಕ್ಷಣ ಇದು ಅದು ಭಾಷೆ ಆ ಥರ ಇದೆ, ಶುದ್ಧ ಭಕ್ತರ ಭಾಷೆ ನಮ್ಮ ಹೃದಯಕ್ಕೆ ಸ್ಪರ್ಶ ಮಾಡಿ. ಸರಿಯಲ್ಲ? ವೈ ಹ್ಯಾವ್ ಯು ಕಮ್ ಹಿಯರ್, ಇಸ್ ಇಟ್? ಸಮಥಿಂಗ್ ಮೇಡ್ ಯು ಗೆಸ್. ಅದಕ್ಕೆ ನಾವು ನೋಡಿ ಕೆಲವರು ಹೇಳ್ತಾ ಇದ್ದಾರಲ್ಲ, ನಮ್ಮ ಸಮಾಜದಲ್ಲಿ ಹೇಳ್ತಾರಲ್ಲ, ಇದು इस दिस द एज फॉर यू टू डू ऑल दिस, ये समय है क्या ये करने का, ये तो बाद में एकदम. तो ಏನು ಉತ್ತರ ಕೊಡಬೇಕು ನೀವು? ಹಾಗೇನು ಕೇಳಿ ನಿನಗೆ ಏನಪ್ಪ ಇದು ವಯಸ್ಸೇನಿದೆ, ಈ ವಯಸ್ಸಲ್ಲಿ ಏನು ಉತ್ತರ ಕೊಡಬೇಕು? ಆತ್ಮಕ್ಕೆ ವಯಸ್ಸು. ಪ್ರಹ್ಲಾದ್ ಮಹಾರಾಜ್ ಏನು ಹೇಳ್ತಾರೆ? 5ನೇ ವರ್ಷ. ಆದರೆ ನೀವು ನಿಮ್ದು ವಯಸ್ಸು 20 ಇದ್ರೆ ಏನು ಉತ್ತರ ಕೊಡಬೇಕು? 15 ವರ್ಷ ನಾನು ಲೇಟ್ ಆಯ್ತು, 15 ವರ್ಷ ಲೇಟ್ ಆಯ್ತು ಹೇಳ್ಬೇಕು. ಅರೆ ಏನಪ್ಪ ವಯಸ್ಸು, ಯಾರು ಲೇಟ್ ನೀವು ಬಂದಿದ್ದೀರಿ, ಲೇಟ್ ಎಷ್ಟು ಲೇಟ್ ಆಯ್ತು ಅಷ್ಟು ಸುಲಭ ಇಲ್ಲ ಬರಲಿಕ್ಕೆ. ಯಾಕಂದರೆ ತುಂಬ ಬೇರೆ ಬೇರೆ ಎಲ್ಲ ವಿಚಾರ ಈ ಜ್ಞಾನದಲ್ಲಿ ಎಲ್ಲ ನಾವು ಡೆವಲಪ್ ಮಾಡ್ತೇವೆ. ಭಕ್ತಿಯಲ್ಲಿ ಬರಲಿಕ್ಕೆ ಸಾಧ್ಯ ಸ್ವಲ್ಪ ಕಠಿಣ ಇದೆ. ಎಷ್ಟು ಬೇಗ ಬಂದಿದೆ ಸರಿ ಅಲ್ಲ? ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಸರಿ. ಬಟ್ he was very inspired to see young people. That is the point. ನೋಡಿ ಅವರು ನಮ್ಮದು ರುಚಿಯಲ್ಲಿ ಅಚ್ಯುತ ಚಂದ್ರ ಅವಧೂತ್ ಚಂದ್ರ ಪ್ರಭುನವರು. ನಿಮಗೆ ಬೇಕಾದರೆ ಅವರು ಸಹ ಜೀವನದಲ್ಲಿ ಹಣ ಅದು ಎಲ್ಲ ಜಾಬ್ ಏನು ಮಾಡ್ಬೋದು. ಆದರೂ ಈ ವಯಸ್ಸಿನಲ್ಲಿ ಅವರು ಹೇಳಿದ್ರು, ಒಬ್ಬರು ಇಂಜಿನಿಯರ್ ಹೆಚ್ಚಾದರೆ ಸಮಾಜದಲ್ಲಿ ಏನು ಹೊರಗೆ ಬೀಳ್ತದೆ ಅಲ್ಲ. ಆದರೆ ಒಬ್ಬರು ಈ ಥರದ ಜೀವನ ಸ್ವೀಕಾರ ಮಾಡಿದರೆ ಎಷ್ಟು ಜನರಿಗೆ ಉಪಯೋಗ ಆಗ್ತದೆ ಧರ್ಮ ಪ್ರಚಾರ ಮಾಡಿ. ಸೊ ಅದಕ್ಕೆ ಬೆಟರ್ ಅರ್ಲಿ, ಎಷ್ಟು ಬೇಗ ಆದರೆ. ನೀವು ಸಹ ಯು ಆರ್ ನಾಟ್ ಓಲ್ಡ್, ಯು ಆರ್ ವೆರಿ ಯಂಗ್. ಥ್ಯಾಂಕ್ ಯು ವೆರಿ ಮಚ್. ಏನು ಹೇಳಿ ಪ್ರಭು? ಓ ದರ್ ಇಸ್ ಒನ್, ದಿಸ್ ದ ಲಾಸ್ಟ್ ಕ್ವಶನ್. ಹಾಂ ಹೇಳಿ ಅಲ್ಲ. ದೇವರು ನಿಮ್ಮ ಹತ್ರನೇ ಬರ್ಬೇಕು, ದೇವರು ನಿಮ್ಮ ಹತ್ರನೇ ಬರ್ಬೇಕು. ನಮಗೆ ಪ್ರಾಬ್ಲಮ್ ದೇವರು, ಆದ್ರೆ ದೇವರು ಯಾರು ಗೊತ್ತಿದೆ? ದೇವರು ಯಾರು? ದೇವರು ಯಾರು? ದೇವತಾ ದೇವತಾ ಇದ್ದಾರಲ್ಲ, ದೇವತಾ 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 ಮತ್ತು ದೇವರಲ್ಲಿ ಅಂತರ ಇದೆ. ಒಂದು ದೇವತನ, ದೇವತಾ ಬ್ರಹ್ಮ, ಇವರು ದೇವತೆ. ಇಂದ್ರ ದೇವತೆ. ಏನಾದ್ರು ಉಪದ್ರವದ ಎಲ್ಲಿ ಹೋಗ್ತಾರೆ ಅವರು? ಕೃಷ್ಣ. ಅವರಿಗೆ ಅದಕ್ಕೆ ಅವರು ಪುರುಷೋತ್ತಮ. ಅವರಿಗೆ ಎಲ್ಲ ಬರುವುದು ಈಶ್ವರ ಪರಮ ಕೃಷ್ಣ ಸಚ್ಚಿತಾನಂದ ವಿಗ್ರಹ, ಅನಾದಿ ಆದಿ ಗೋವಿಂದ, ಸರ್ವ ಕಾರಣ. ಈ ಎಲ್ಲ ಈ ಕರ್ಮದು ಒಳ್ಳೆ ಇದೆಲ್ಲ ಆಗುವುದಿಲ್ಲ ಅದರ ಹಿಂದೆ ಇದ್ದಾರೆ ಅವರಿಗೆ. ಆದರೆ ಅವರು ಭಕ್ತರ ಮೇಲೆ ಅವರಿಗೆ ಎಷ್ಟು ಪ್ರೀತಿ ಇದೆ, ಅವರ ಭಕ್ತನ ಸೇವಕ ಸಾಗಲಿಕ್ಕೆ ತಯಾರಿದ್ದಾರೆ ಪ್ರೀತಿ. ಇವರು ಮುಕ್ತಿ ಅಂತ ಕೇಳಿದ್ರಲ್ಲ, ಮುಕ್ತಿ. ಆದರೆ ಭಕ್ತಿಯಲ್ಲಿ ನೀವು ಭಗವಂತರು ಇಷ್ಟು ಆಕರ್ಷಿತ ಆಗ್ತಾರೆ, ನೀವು ಅವರ ಭಕ್ತನ ಸೇವಕರಾಗ್ತಾರೆ. ಯಾಕಂದರೆ ಆದರೆ ಯಾರು ಭಕ್ತ ಈ ಥರ ವಿಚಾರ ಮಾಡೋದಿಲ್ಲ, ದೇವರು ನನ್ನ ಸೇವಕ ಆಗುವುದು. ಆದರೆ ಪ್ರೀತಿಯ ಲಕ್ಷಣ ಅದು. ಯಾವುದು ಉದಾಹರಣೆ? ಕುರುಕ್ಷೇತ್ರದಲ್ಲಿ ಕೃಷ್ಣ ಯಾರ ಸೇವಕರಾದರು? ಸೇವಕರಾದ ಸಾರಥಿ ಆದರು. ಅದು ಪ್ರೀತಿಯ ಲಕ್ಷಣ. ದೇವರಿಗೆ ಏನು ಬೇರೆ ಏನು ತೊಂದರೆ ಇಲ್ಲ.
ಅವರಿಗೆ ಸಮಸ್ಯೆ ಅವರು ಏನು ಹೇಳ್ತಾರಲ್ಲ, ರಾಸ್ ಬಿಹಾರಿ, ರಸರಾಜ್. ಅದಕ್ಕೆ ನೋಡಿ ಅಲ್ಲ, ಏನು ಮಾಡ್ತಾ ಇದ್ದಾರೆ ಅವರು ಆರ್ಡರ್ನಲ್ಲಿ, ಕೈಯಲ್ಲಿ ಏನಿದೆ ಅವರು, ಏನು ಈ ರೂಪದಲ್ಲಿ ಏನಿಲ್ಲ, ಇಟ್ಟಿದ್ದಾರೆ. ಆನಂದ ಎಲ್ಲ ಅವರ ಶಕ್ತಿಯಿಂದ ಎಲ್ಲ. What is the end of life or what is the goal of life? Or in other words, end of life means what is the goal of life? What you want to understand? End of life, this body will perish, no? Right? So if you are not prepared, so at the time of end of life, ಏನು ನಮ್ಮ ಮನಸ್ಸಿನಲ್ಲಿ ವಿಚಾರ ಬರ್ತದೆ, ಅಂತಕಾಲೇ ಚ ಮಾಮೇವಂ ಸ್ವರನ್ ಮುಕ್ತ್ವಾ ಕಲೇವರಂ, ಏನು ವಿಚಾರ ಮಾಡ್ತೇವೆ ಆ ಸ್ಥಿತಿಗೆ ನಾವು ಹೋಗ್ತೇವೆ. ಸೊ ಯು ಟೇಕ್ ಬರ್ತ್ ಅಗೇನ್, ದಟ್ ಈಸ್ ಎಂಡ್ ಆಫ್ ಲೈಫ್ ರಿಸಲ್ಟ್. ಬಟ್ ಎಂಡ್ ಆಫ್ ಲೈಫ್ ಯು ಆರ್ ಕಂಪ್ಲೀಟ್ಲಿ ಅಬ್ಸಾರ್ವ್, ರಿಮೆಂಬರಿಂಗ್. ಏನು ಹೇಳ್ತಾರೆ ಕೃಷ್ಣ, ಅವನು ನನ್ನ ಧಾಮಗೆ ಬರ್ತಾನೆ. ದಟ್ ಈಸ್ ಎಂಡ್ ಆಫ್. ಸೊ ವಿಚ್ ಒನ್ ಯು ವಾಂಟ್? It depends on you what you want, whom you choose. I'm choosing Krishna, that's why I'm telling you. Very good. Then we have to follow his instructions. Very good. So if you choose him, you should follow his Instructions. And once you follow his instruction, you don't have to think about end of life. He will come and pick you up from the end of life. If you are suffering, he will pick you up from there. Okay. So then you don't have to worry. So but choosing is important. Whom you choose, what you are going to do after choosing? Will you follow his direction? Will you follow what he's trying to tell you? If you follow, then you don't have to think about end of your life, because he takes care of you in the end. Yes. Thank you. Very nice question. ಹರೇ ಕೃಷ್ಣ. ಸೊ ತುಂಬಾ ಆನಂದ ನಮಗೆ ಇಬ್ಬರಿಗೂ. ನಾವು ಸೊ ಲೆಟ್ ಇಸ್ ಕಂಟಿನ್ಯೂ ಈ ಶನಿವಾರದಂದು ಸತ್ಸಂಗ ಕಾರ್ಯಕ್ರಮ. ಅವರಿಗೆ ಪ್ರಶ್ನೆ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ನೀವು ಸಹ ಫಸ್ಟ್ ಟೈಮ್ ಬಂದಿರಾ? ನಾನು ವರ್ಕ್ ಮಾಡ್ತಾ ಇದ್ದೀನಿ ಹೊಸದಾಗಿ. ಇವತ್ತಿಗೆ 17 ದಿವಸ ಆಯ್ತು. ಅವರು ನಮ್ಮ ಓನರ್ ಹೇಳಿದ್ರು ಇಲ್ಲಿ ಹೋಗಿ ಬರ್ರಿ ನೀವು ಅಂತ. ನನಗೆ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು. ಎಲ್ಲಿ ಕೆಲಸ ಮಾಡೋದು ನೀವು? ನಗರವಾಣಿ ಪೇಪರ್ ಓ, ನ್ಯೂಸ್ ಪೇಪರ್, ನಗರವಾಣಿ. ಅವ್ರು ಇಲ್ಲಿ ಬರ್ತಾರೆ. ಆಮೇಲೆ ಇವರು ನಮ್ಮ ಅಕ್ಕ. ಇವರು ಬಹಳ ವರ್ಷ ಇಲ್ಲಿ ಬಾ ಅಂತಿದ್ರು. ಯಾಕಂದ್ರೆ ನನ್ನ ಮನಸ್ಸು ಈ ಕಡೆ ಹೇಳಿ ಇವತ್ತು ಯಾಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಇಂಥ ಸ್ಥಳಕ್ಕೆ ಬಂದಿದ್ದೀನಲ್ಲ. ಯಾಕಂದ್ರೆ ಆತ್ಮಗೆ ಈ ತದ್ದು ವಿಷಯ ಪ್ರಿಯ. ಅಂದ್ರೆ ಜಪ ಮಾಡ್ತೀನಿ, ಕೃಷ್ಣನ್ ಜಪ ಮಾಡ್ತೀನಿ. ಮಾಡ್ತಾ ಇದ್ದೀನಿ. ಅಹಂಕಾರ ಕೊಟ್ಟಿದ್ದು ನನಗೆ ಕೊರೋನಾ ಬಂದ ಟೈಮ್ನ ನಾನು ಬದುಕಿದ್ದೆ ತುಂಬಾನೇ ಕಡಿಮೆ, ಬದುಕಲ್ಲ ಅಂತ ಪೊಸಿಷನ್ ಅಲ್ಲಿ ಇದ್ದೆ. ಅಕ್ಕ ಕೃಷ್ಣನ್ ಜಪ ಮಾಡಿ ಹೇಳ್ಕೊಂಡಿದ್ರು, ಅವಾಗ ನಾನು ಮಾಡೋದಿಲ್ಲ. ಬಟ್ ಇಲ್ಲಿ ಬಂದಿದ್ದಿಲ್ಲ ನಾನು. ನಮ್ಮ ಓನರ್ ಹೇಳಿದ ತಕ್ಷಣ ಯಾಕೆ ನನಗೆ ಮನಸ್ಸು ಬರಬೇಕು ಅನಿಸ್ತು. ತುಂಬಾ ಧನ್ಯವಾದ. ಈ ತರ ಸತ್ಸಂಗ ಕಾರ್ಯಕ್ರಮಕ್ಕೆ ನಾವು ಬರ್ತಾ ಇರಬೇಕು. ಭಗವದ್ ದೇವರು ಭಗವದ್ಗೀತೆಯಲ್ಲಿ ಒಳ್ಳೆ ಉಪದೇಶ ಹೇಳಿದ್ರಲ್ಲ, ಸತತಂ ಕೀರ್ತಯಂತೋ ಮಾ ತೇಷಾಂ ಸತತ ಯುಕ್ತಾನಾಂ. ಈ ಥರ ಈ ವಿಷಯವನ್ನು ಪುನಃ ಕೇಳ್ತಾ ಇರಲಿಲ್ಲಾದರೆ ನಾವು ಮರೆತು ಹೋಗ್ತೇವೆ, ಬೇರೆ ವಿಷಯದಲ್ಲಿ ನಮ್ಮ ಮನಸ್ಸು ಹೋಗ್ತೇವೆ. ಅದರಲ್ಲಿ ಬರೋದು ಶನಿವಾರ ದಿವಸ. ಆದರೆ ಇದು